ಮಾಡ್ತಿದ್ದೇನಪ್ಪ? ಹೌದು ಸ್ವಾಮಿ, ರಾಜರ ಮನೆ ಕುಂಬಳ ಸ್ವಾಮಿ. ಏನ್ ಹೇಳ್ತಾ ಇದ್ರ ವ್ಯಾಪಾರನ? ಇದ್ರ ವ್ಯಾಪಾರ ನನಗೆ ಗೊತ್ತಿಲ್ಲ ಸ್ವಾಮಿ. ನಿಮಗೆ ಏನ್ ಕೊಡ್ಬೇಕು ಅಂತ ಆಸೆ ಇದೆಯೋ ಅಷ್ಟು ಕೊಟ್ಬಿಟ್ಟು ತಗೊಂಡೋಗಿ ಸ್ವಾಮಿ. ಪಾಪ ನೀನು ಬಡಪಾಯಿ, ಬೀದಿ ಬೀದಿ ಸುತ್ಯ. 1 ರೂಪಾಯಿ ಬಂಗಾರದ ನಾಣ್ಯ ಕೊಡ್ತೀನಿ, ಕೊಡ್ತೀಯಾ? ಏನು ಈ ಕುಂಬಳಕಾಯಿಗೆ 1 ರೂಪಾಯಿ ಬಂಗಾರದ ನಾಣ್ಯ ಕೊಡ್ತೀರಾ? ಚೆನ್ನಾಗಿರಯ್ಯ, ಪಾಪ ನಿನ್ ಕಷ್ಟ ನೋಡಕ್ ಆಗ್ತಿಲ್ಲ. ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರ ನೀನು. ಕೊಡಪ್ಪ ನಂಗೆ. ಕೊಡಿ ಸ್ವಾಮಿ. 1 ರೂಪಾಯಿ ಬಂಗಾರದ ನಾಣ್ಯ ಇವತ್ತು ನನ್ನ ಮಕ್ಕಳಿಗೆ ಒಂದು ಊಟಕ್ಕೆ ದಾರಿ ಆಗುತ್ತಲ್ಲ ಅಂತ ಕುಂಬಳಕಾಯಿನ ಕೊಟ್ಬಿಟ್ಟ. ಶಟ್ರಿಗೆ ನಂಟು ಉಳಿತು, ಗಂಟು ಉಳಿತು. ವಿಕ್ರಮ ತುಂಬಿಕೊಟ್ಟಿದ್ನಲ್ಲ ಮುತ್ತು ರತ್ನ, ಆ ಕುಂಬಳಕಾಯಿ ಶಟ್ರ ಮನೆಗೆ ಸೇರಿಸ್ತಾ ಈ ಭಗವಂತ. ಮೊದ್ಲೇ ಶ್ರೀಮಂತ ಅವನು. ಇವನಿಗೆ 1 ರೂಪಾಯಿ ಬಂಗಾರದ ನಾಣ್ಯ ಸಿಕ್ತಲ್ಲ, ಅದನ್ನ 2 ಕಣ್ಣಿಗೆ ಹೊತ್ತುಕೊಂಡು ಇವತ್ತು ನನ್ನ ಮಕ್ಕಳಿಗೆ ಕಿರಾಣಿ ಅಂಗಡಿಲಿ ಮುರಿಸ್ಬಿಟ್ರೆ ಒಂದೊತ್ತು ಊಟಕ್ಕೆ ದಾರಿ ಆಗ್ತಲ್ಲ ಅಂತ ತನ್ನ ಕಿಸೆ ಒಳಗಡೆ ಜೇಬೊಳಗಡೆ ಹಾಕಿ ಮನೆ ಕಡೆ ಬರ್ತಿದ್ದಾನೆ. ಹೆಂಡತಿ ಆದವಳು ಬರುತ್ತಿರುವ ಗಂಡನಿಗೆ ಕಾಲ್ ನೀರು ಕೊಟ್ಟು ಮಕ್ಕಳೆಲ್ಲ ಸುತ್ತಮುತ್ತಕೊಂಡಿವೆ. ಅಪಾಯ ಅಂತಂದೆ, ಅಪಾಯ ಅಂತಂದೆ ಎಂದಾಗ ತಂದಿದ್ದೀನಿ ಕಣೆ. ಮಕ್ಕಳು ಒಂದು ಹೊತ್ತು ಊಟಕ್ಕೆ ದಾರಿ ಮಾಡ್ಕೊಂಡ್ ಬಂದಿದ್ದೀನಿ. ಹಾಗಾದ್ರೆ ಕೊಡಿ ಮತ್ತೆ, ಬೇಗ ಅಡಿಗೆ ಮಾಡಿಕ್ತೀನಿ ಕೊಡಿ ಮತ್ತೆ. ಎಲ್ಲಿ ಎಂದಾಗ ತಂದಿದ್ದೀನಿ ಕಣೆ, ನೋಡಿಲ್ಲಿ ಅಂತ ಜೇಬೊಳಗಡೆ ಕೈ ಹಾಕದಲ್ಲ, ಮೇಲೆ ಹಾಕದ ಕೈ ಕೆಳಗ್ ಬರ್ತಾ ಇದೆ. ವಿಚಿತ್ರ ಏನು ಗೊತ್ತೇ, ಜೇಬು ತಳದಲ್ಲೇ ಎರೆದೋಗಿದೆ. ನುಂಗಪ್ ಶೆಟ್ರು ಕುಂಬಳಕಾಯಿ ಇಸ್ಕೊಂಡು 1 ರೂಪಾಯಿ ಬಂಗಾರದ ನಾಣ್ಯ ಕೊಟ್ರಲ್ಲ, ಇವನು ಜೇಬೊಳಗಡೆ ಹಾಕದ್ನಲ್ಲ, ಅದಲ್ಲೇ ಬಿದ್ದೋಯ್ತು. ಜೇಬ್ ಮಾತ್ರ ಕೈಲಿ ಹಿಡ್ಕೊ ಬಂದವನೇ. ಇದ್ರಲ್ಲಿ ತಿಳ್ಕೊಬೇಕಾಗಿರೋ ನೀತಿ ಏನು ಗೊತ್ತೇ, ಅರಮನೆಯ ಕುಂಬಳಕಾಯಿನಂತೂ ಮನೆಗೆ ತರಲಿಲ್ಲ. ಕುಂಬಳಕಾಯಿ ಒಳಗಿದ್ದ ಮುತ್ತು ರತ್ನ ಇವನ ಕಣ್ಣಿಗೆ ಕಾಣಿಸ್ಲಿಲ್ಲ. ಕುಂಬಳಕಾಯಿನ ಮಾರಿ ಬಂದ 1 ರೂಪಾಯಿನಾದ್ರೂ ದಕ್ಸೋದಕ್ ಬಿಟ್ನ ಈ ಪರಮಾತ್ಮ. ಅದಕ್ಕೆ ನೋಡಿ, ಭಗವಂತನ ಆಟ ದೊಡ್ಡದು, ಈ ಕಲಿಪುರುಷನ ಆಟ ದೊಡ್ಡದು. ಶನಿದೇವರ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ. ಈ ಮನೆಯಲ್ಲಿ ಮತ್ತಷ್ಟು ಸಂಕಟ ಜಾಸ್ತಿ ಆಯಿತು. ಅಪ್ಪ, ಅರಮನೆಯಿಂದ ಏನೇನೋ ತರ್ತೀಯ ಅಂತ ಆಸೆ ಇಟ್ಕೊಂಡಿದ್ರೆ ಅದೆಲ್ಲ ನಿರಾಶೆ ಆಗೋಯ್ತಲ್ಲಪ್ಪ. ಹೌದು ಮಕ್ಕಳೇ, ನನ್ನಂತ ಪಾಪಿ ಹೊಟ್ಟೆಯಲ್ಲಿ ಹುಟ್ಟಿದ ತಪ್ಪಿಗೆ ನಿಮ್ಗೆಲ್ಲರಿಗೂ ಇವತ್ತು ತಣ್ಣೀರ್ ಬಟ್ಟೆನೇ ಗತಿ ಮಕ್ಕಳೇ, ತಣ್ಣೀರ್ ಬಟ್ಟೆನೇ ಗತಿ. ಮತ್ತಷ್ಟು ಸಂಕಟ ಜಾಸ್ತಿ ಆಯ್ತು ಆ ಮಕ್ಕಳಿಗೆ ಆ ಮನೆಯಲ್ಲಿ. ಇಲ್ಲಿ ಮುಸ್ಸಂಜೆ ಆಗ್ತಿದ್ರೆ ವಿಕ್ರಮರಾಜ ಮನಸ್ಸಲ್ಲಿ ಅಂದ್ಕೋತಿದ್ದಾನೆ, ಇವತ್ತು ಕುಂಬಳಕಾಯಿನ ಮನೆಗೆ ತಕೊಂಡೋಗಿರ್ತಾನೆ, ಕತ್ತರಿಸ್ತಾನೆ. ಚಿನ್ನ ಬೆಳ್ಳಿ ಮುತ್ತು ರತ್ನ ಮಹಾರಾಜ ಈ ರೂಪದಲ್ಲಿ ಕೊಟ್ಟ ಅಂತ ಆಸೆ ಪಟ್ಟು ಹೆಂಡತಿಗೆ ಹೊಸ ಸೀರೆ, ಮಕ್ಕಳಿಗೆಲ್ಲ ಹೊಸ ಬಟ್ಟೆ, ಮನೆಯಲ್ಲ ಹಬ್ಬದ ಅಡಿಗೆ 3-4 ಸಾರಿ ಊಟ ಮಾಡಿಬಿಟ್ಟಿರ್ತಾನೆ ಅಂತ ಮನಸ್ಸಿನಲ್ಲಿ ಅಂದ್ಕೋತಿದ್ದಾನೆ ವಿಕ್ರಮ. ಅಲ್ಲಾಗಿರೋ ಕಥೆನೇ ಬೇರೆ. ಅರ್ಧರಾತ್ರಿ ಆಯ್ತಿರ್ಬೇಕಾದ್ರೆ ವಿಕ್ರಮನಿಗೆ ಹಾಕುವಂತರ ಚಂಚಲ. ಯಾಕೋ ಇವತ್ತು ನಿದ್ರೆನೆ ಬರ್ತಾ ಇಲ್ವಲ್ಲ, ಒದ್ದಾಡಿ ಒದ್ದಾಡಿ ಸಾಕಾಯ್ತಾ ಇದೆ. ಪ್ರಭಾವತಿ ರಾಣಿ, ನಿನ್ನೆ ಅರ್ಧರಾತ್ರಿಯ ಸಮಯದಲ್ಲ ವೇದಶರ್ಮ ಪಂಡಿತೋತ್ತಮರ ಮನೆಯಲ್ಲಿ ಎಂತ ಗೋಳಾಟ ಇತ್ತು. ಇವತ್ತು ಎಷ್ಟು ನೆಮ್ಮದಿಯ ನಿದ್ರೆ ಮಾಡ್ತಿದ್ರು, ಒಂದ್ ಸುತ್ತ ಹಾಗೆ ನೋಡ್ಕೊಂಡ್ ಬಂದ್ಬಿಡೋಣ. ನನಗ್ ನಿದ್ರೆ ಬರ್ತಾ ಇಲ್ವಲ್ಲ ಅಂತ ನೋಡಿ ಅವತ್ತು ಕುದುರೆ ಮೇಲೆ ಕೂತ್ಕೊ ಬರ್ತಾ ಅವನೇ ವಿಕ್ರಮರಾಜ. 16 ಬೀದಿಗಳನ್ನು ಸುತ್ತಕೊಂಡು ಕುದುರೆ ಹೆಜ್ಜೆ ಸಪ್ಪಳ ಕೇಳ್ತಾ ಇದೆ. ಜನಗಳಲ್ಲಿ ನಿಶಬ್ದವಾಗಿ ಮಲಗಿದ್ದಾರೆ. ಎಲ್ಲಾ ಬೀದಿಯನ್ನು ಸುತ್ತಕೊಂಡು ಕೊನೆಯ ಬ್ರಾಹ್ಮಣೋತ್ತಮರ ಬೀದಿ ಬಂದು ತಿರುಗದ್ನಲ್ಲ, ನೆನ್ನೆಗಿಂತಲಧಿಕವಾದ ಗೋಳಾಟ ಕೂಗಾಟ ಕೇಳ್ತಾ ಇದೆ. ವಿಕ್ರಮ ಬೆಚ್ಚಿ ನಿಂತ. ನೆನ್ನೆಗಿಂತಲೂ ಅಧಿಕವಾದ ಗೋಳಾಟ ಕೂಗಾಟ ಕೇಳ್ತಾ ಇದೆಯಲ್ಲ, ಇದ್ಯಾರ ಮನೆ ಕೂಗಪ್ಪ? ಅವರ ಮನೆ ಕೂಗಂತೂ ಅಲ್ಲ, ಅವ್ರ ದುಃಖವನ್ನ ಆಗ್ಲೇ ಹಿಂಗಿಸ್ಬಿಟ್ಟಿದ್ದೀನಿ. ಕುದುರೆಯಿಂದ ಕೆಳಗಿಳಿದು ಬರ್ತಿರ್ಬೇಕಾದ್ರೆ ಮಕ್ಕಳೆಲ್ಲ ಸುಸ್ತಾ ಬಿದ್ದೋಗಿವೆ. ಅಮ್ಮ ಅಮ್ಮ ಸಾಯಲೇ, ಎನ್ನಮ್ಮ ಸಾಯಲೇ, ಅನ್ನ ಇಲ್ಲದೆ ನೀರು ಇಲ್ಲದೆ ಹೇಗೆ ಬಾಳಿ ಬದುಕಲಿ ತಾಯೇ. ಅಮ್ಮ ಅನ್ನ 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 ಅನ್ನ. ಅಮ್ಮ ಸಾಯಲೇ, ಎನ್ನಮ್ಮ ಸಾಯಲೇ, ಅಮ್ಮ ಸಾಯಲೇ, ಎನ್ನಮ್ಮ ಸಾಯಲೇ. ಅನ್ನ ಇಲ್ಲದೆ ನೀರು ಇಲ್ಲದೆ ಹೇಗೆ ಬಾಳಿ ಬದುಕಲಿ ತಾಯೇ. ಅಮ್ಮ ಸಾಯಲೇ, ಎನ್ನಮ್ಮ ಸಾಯಲೇ.
ಜನಕರ ನೋವನ್ನು ನಾನು ನೋಡಿ ಸಹಿಸಲಾರೆ ತಾಯೇ. ಜನನಿ ಜನಕರ ನೋವನ್ನು ನಾನು ನೋಡಿ ಸಹಿಸಲಾರೆ ತಾಯೇ. ಮುಂದಿನ ಜನ್ಮದಿ ಮಗನಾಗಿ ಹುಟ್ಟಿ ಋಣವ ತೀರಿಸುವೆ ಅಂದೇ ನಾನು. ಅಮ್ಮ ಸಾಯಲಿ ಎನ್ನಮ್ಮ ಸಾಯಲಿ ಅಮ್ಮ ಸಾಯಲೇ. ವಿಕ್ರಮ ಬೆಚ್ಚಿ ಬಿದ್ದ ಶಿವ ಶಿವ, ಇವತ್ತು ಆ ಮನೆಯಿಂದಲೇ ಕೂಗು ಕೇಳ್ತಾ ಇದೆಯಲ್ಲ. ನಾನು ಕುಂಬಳಕಾಯಿ ತುಂಬ ಮುತ್ತುರತ್ನಗಳನ್ನು ತುಂಬಿಕೊಟ್ರು ಕೂಡ ಇವನು ದರಿದ್ರ ಹಿಂಗಿಲ್ವಾ? ಅಥವಾ ನಾನು ಕೊಟ್ಟ ಕುಂಬಳಕಾಯಿನ ನಿನ್ನ ಮನೇಲಿ ಕತ್ತರಿಸೇ ಇಲ್ವಾ? ಇಲ್ಲ ಇಲ್ಲ, ಇವನ್ನ ನೇರವಾಗಿ ನಾಳೆ ಅರಮನೆ ಕರೆದು ಕೇಳ್ಬಿಡ್ಬೇಕು ಅಂತ ವಿಕ್ರಮ ಬೆಳಗಾಗುವುದನ್ನು ಕಾದಿದ್ದಾನೆ. ಯಾರಲ್ಲಿ? ಏನಪ್ಪಣೆ ಮಹಾಪ್ರಭು? ನಿನ್ನೆ ಕರ್ಕೊಂಬಂದಿರಲು ವೇದಶರ್ಮ ಪಂಡಿತೋತ್ತಮರು ಈಗಲೇ ಹೋಗಿ ಕರ್ಕೊಂಬಂದಿ ತುರ್ತಾಗಿ. ಆಗ್ಲಿ ಮಹಾಪ್ರಭು. ಇವ್ರು ಬಂದು ಕರೆದ್ರಲ್ಲ ಸದ್ದು, ಕರೆದ ಕೂಡಲೇ ನಿನ್ನೆ ಕರೆದ್ಬಿಟ್ಟು ಮಹಾರಾಜ ಒಂದು ಕುಂಬಳಕಾಯಿ ಕೊಟ್ಟಿದ್ದ. ಇವತ್ತು ಸೋರೆಕಾಯಿ ಕೊಡ್ತಾನು, ಹೀರೆಕಾಯಿ ಕೊಡ್ತಾನು. ಅದನ್ನೇ ಮಕ್ಕಳಿಗೆ ತಂದು ಉಪ್ಪೋ ಸಪ್ಪಿಯೋ ಅದನ್ನೇ ಮಕ್ಕಳು ತಿನ್ನಿಸ್ಬೇಕು ಅಂತ ಅರಮನೆ ಕಡೆ ಬರ್ತಿರ್ಬೇಕಾದ್ರೆ ವಿಕ್ರಮ ಹತ್ರ ಕರೀತಾನೆ. ಪಂಡಿತರು ಬರ್ತಾ ಇರೋದು ನೋಡ್ಬಿಟ್ಟು, ಸ್ವಾಮಿ ಪಂಡಿತರೇ ಹತ್ರ ಬನ್ನಿ. ಹೇಳಿ ಮಹಾಪ್ರಭು, ಇವತ್ತು ಬರಮಾಡಲು ಕಾರಣ? ನಿನ್ನ ನಾನು ಇಷ್ಟೊತ್ತಲ್ಲಿ ಒಂದು ಕುಂಬಳಕಾಯಿ ಕೊಟ್ಟಿದ್ನಲ್ಲ, ರುಚಿಯಾಗಿತ್ತು. ಅದನ್ನ ತಿಂದಿದ್ರೆ ತಾನೆ ಮಹಾರಾಜ ರುಚಿ ಗೊತ್ತಾವಕ್ಕೆ. ಏನಂದ್ರಿ? ನಾನು ಕೊಟ್ಟ ಕುಂಬಳಕಾಯಿನ ನೀವಿನ್ನೂ ಮನೇಲಿ ಕತ್ತರಿಸೇ ಇಲ್ಲ ಅಂತ ತಿಳ್ಕೊಳ್ಳಿ. ಅದಕ್ಕೆ ನಿಮಗೆ ಅದ್ರ ಆಶ್ಚರ್ಯ ಏನು ಅಂತ ಗೊತ್ತಿಲ್ಲ. ಕತ್ತರಿಸಿದ್ರೆ ಗೊತ್ತಾಗ್ತಿತ್ತು. ಕುಂಬಳಕಾಯಿನ ಮನೆಗೆ ತಗೊಂಡೋಗಿದ್ರು ತಾನೆ ಮಹಾರಾಜ ಕುಂಬಳಕಾಯಿ ಕತ್ತರಿಸೋದಕ್ಕೆ. ಏನಂದ್ರಿ? ನಾನು ಕೊಟ್ಟ ಕುಂಬಳಕಾಯಿನ ಮನೆಗೆ ತಗೊಂಡು ಹೋಗ್ಲಿಲ್ವಾ? ಏನ್ರಿ ಮಾಡಿದ್ರೆ ಕುಂಬಳಕಾಯಿನ? ಮಹಾಪ್ರಭು, ನನ್ನ ಮನೆಯಲ್ಲಿ ಬಡತನ ಅನ್ನೋದು ಕಿತ್ತಿ ತಿಂದ ಇದೆ ಮಹಾರಾಜ. ಇದನ್ನು ನಿಮ್ಮ ಹತ್ರ ಅನೇಕ ಬಾರಿ ಹೇಳ್ಕೋಬೇಕು ಅಂತ ಬಂದ್ರಿ, ಆದ್ರೆ ಹೇಳ್ಕೊಳಕ್ಕಾಗ್ಲಿಲ್ಲ ಮಹಾಪ್ರಭು. ನನ್ನ ಹೆಂಡತಿ ಒಂದು ಒಳ್ಳೆ ಬಟ್ಟೆ ಉಟ್ಕೊಂಡು ಎಷ್ಟು ದಿವಸಗಳಾಗಿದೆ, ನನ್ನ ಮಕ್ಕಳು ಹೊಟ್ಟೆ ತುಂಬಾ ಊಟ ಮಾಡೋ ಎಷ್ಟು ದಿವಸಗಳಾಗಿದೆ. ಇನ್ನು ನೀವು ಕೊಟ್ಟಿರ್ತಕ್ಕಂಥ ಕುಂಬಳಕಾಯಿನ ತಗೊಂಡೋಗಿ ಮನೇಲಿ ಉಪ್ಪು ಹಾಕೋದಕ್ಕೆ ಉಪ್ಪು ಕಾಸಿಲ್ಲದ ಕಾರಣ ಅದನ್ನು ಒಬ್ಬರು ಶೆಟ್ಟರಿಗೆ ₹1 ಬಂಗಾರದ ನಾಣ್ಯಕ್ಕೆ ಮಾರ್ಬಿಟ್ಟೆ ಮಹಾರಾಜ. ಅದನ್ನು ದಕ್ಕಿಸ್ಕೊಳಕ್ಕಾಗ್ಲಿಲ್ಲ. ಈ ಅರಿದ ಜೇಬಳಕ್ ಹಾಕಿ ಅದು ದಾರಿಲಿ ಬಿದ್ದೋಯ್ತು. ನಾನೆಂತ ನತ ದೃಷ್ಟ ನೀವೇ ಹೇಳಿ ಮಹಾಪ್ರಭು, ನೀವೇ ಹೇಳಿ. ಸಾಕು ಬಾಯಿ ಮುಚ್ಚರಿ. ನಿಮಗೆ ದರಿದ್ರ ಇದೆ ಅಂತ ಗೊತ್ತಾಗಿ ನಾನು ಕೊಟ್ಟಿದ್ದಲ್ಲ ಆ ಕುಂಬಳಕಾಯಿ ತುಂಬ ಮುತ್ತುರತ್ನಗಳನ್ನು ತುಂಬಿಕೊಟ್ಟಿದ್ದೆ. ಅದನ್ನೇ ಮಾರ್ಬಿಟ್ಟೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರಲ್ಲ ನಿಮ್ಮ ನತದೃಷ್ಟ ತನಕ ನಾನೇನು ಹೇಳಿ? ಮಹಾಪ್ರಭು, ತೂಕವಾಗಿತ್ತಲ್ಲ ಕುಂಬಳಕಾಯಿ ತುಂಬಾ ಮುತ್ತು ರತ್ನವನ್ನ ತುಂಬಿಕೊಂಡಿದ್ರ? ಹೌದ್ರಿ, ಹೌದು ಹೌದು. ಇಲ್ಲ ಮಹಾಪ್ರಭು, ಇಲ್ಲ. ಕುಂಬಳಕಾಯಿ ತುಂಬಾ ಮುತ್ತು ರತ್ನವಲ್ಲ. ಇಡೀ ಉಜ್ಜಯಿನಿ ಪಟ್ಟಣವನ್ನ ನನ್ನ ಹೆಸರು ಬರ್ಕೊಂಡ್ರು ಕೂಡ ನನ್ನ ದರಿದ್ರವನ್ನ ಯಾರು ಹಿಂಸಕ್ಕಾಗಲ್ಲ ಮಹಾಪ್ರಭು, ಯಾರು ಹಿಂಸಕ್ಕಾಗಲ್ಲ. ತಲೆಗೆಲೆ ಕೆಟ್ಟಿದೆ ಅಂದ್ರೆ ನಿಮಗೆ? ಉಜ್ಜಯಿನಿ ಪಟ್ಟಣವನ್ನೇ ಬರ್ಕೊಟ್ರೆ ನನ್ನ ದರಿದ್ರ ಹಿಂಗಲ್ಲ ಅಂತಿದ್ರಲ್ಲ, ನಿಮ್ಗೆ ಯಾರಾದ್ರೂ ತೊಂದರೆ ಕೊಡ್ತಾ ಇದ್ರೆ ಹೇಳಿ. ಮಹಾಪ್ರಭು, ಒಬ್ಬ ನರಮಾನವ ತೊಂದರೆ ಕೊಡ್ತಿದ್ರೆ ಅದನ್ನು ನಿಮ್ಮ ಹತ್ರ ಹೇಳಿ ಸರ್ ಮಾಡ್ಕೋಬಹುದಾಗಿತ್ತು. ಆದರೆ ನನ್ನ ಭುಜದ ಮೇಲೆ ಗ್ರಹಶ್ರೇಷ್ಠನಾಗಿರ್ತಕ್ಕಂಥ ಸನೇಶ್ವರ ಅಷ್ಟಮ ಶನಿಯಾಗಿ ಕೂತಿದ್ದಾನೆ ಮಹಾಪ್ರಭು. ಪಂಡಿತ್ರೆ, ಹೌದು ಮಹಾಪ್ರಭು. ಇದು ನನಗೆ ಗೊತ್ತು ಅಂತನ? ನಾನು ಈ ಸ್ಥಾನದ ಪಂಡಿತೋತ್ತಮ. ಹೌದೌದು. ಪುರಾಣ ಪಂಚಾಂಗವನ್ನು ಓದಿ ಬರೆಯತಕ್ಕಂಥವನು, ನಿಜ. ನವಗ್ರಹಗಳ ಆಚಾರ ವಿಚಾರಗಳನ್ನು ಬಲ್ಲವನು. ಇದು ಯಾರಿಂದ ಕಷ್ಟ ಬಂದಿದೆ ಅಂತ ನನಗ್ ಚೆನ್ನಾಗಿ ಗೊತ್ತು ಮಹಾಪ್ರಭು. ನೀವಲ್ಲ, ಮುಕ್ಕಣ್ಣನ ಬಂದರು ಕೂಡ ಅವನ ಕಷ್ಟವನ್ನ ಯಾರಿಗೂ ಸಾಕಾಗಲ್ಲ ಮಹಾಪ್ರಭು. ಇದು ಸನೇಶ್ವರನ ಪ್ರೇರಣೆ, ಸನೇಶ್ವರನ ಪ್ರೇರಣೆ ಮಹಾಪ್ರಭು, ಸನೇಶ್ವರನ ಪ್ರೇರಣೆ. ಸತ್ಯ ಸತ್ಯ. ಪಂಡಿತೋತ್ತಮರೇ, ಮಾತಿನ ಬರದಲ್ಲಿ ಏನೇನು ಅಂದ್ಬಿಟ್ಟೆ ನಿಮ್ಮನ್ನ. ನಿಮ್ಮ ಪಂಚಾಂಗದ ಪ್ರಕಾರವಾಗಿ ನೀವು ತಿಳ್ಕೊಂಡ್ರ ವಿದ್ವತ್ತಿನ ಪ್ರಕಾರವಾಗಿ ನಿಮಗೆ ಬಂದಿರುವ ಆ ಶನಿ ಪ್ರೇರಣೆಯನ್ನು ನಿಮ್ಮಿಂದ ಇನ್ನೊಬ್ಬರಿಗೆ ದಾರಿ ಎರೆಯಕ್ಕಾಗಲ್ವಾ? ದಾರಿ ಎರಿಬಹುದು ಮಹಾರಾಜ. ದಾರಿ ಎರಿಸ್ಕೊಳ್ಳೋರು ಬೇಕಲ್ಲ ಹೇಳಿ. ಸುಖವನ್ನ ಯಾರು ಬೇಕಾದ್ರೆ ಇಸ್ಕೋತಾರೆ, ಕಷ್ಟವನ್ನ ಯಾರು ಇಸ್ಕೋತಾರೆ ಮಹಾಪ್ರಭು? ಇಲ್ಲಿ ಕುಳಿತಿರ್ತಕ್ಕಂಥ ನಿಮ್ಮ ಪ್ರಜೆಗಳನ್ನ ಕೇಳಿ. ಇವ್ರನ್ನ ಕೇಳಿ, ಇವ್ರು ಕೇಳಿದ್ರು ಅದೇ ಉತ್ತರ ಕೊಡೋದು. ಸುಖದಾಳ ತಗೊಂಡ್ 50 ಗ್ರಾಮ್ನಾರ ಕೊಡಿ ಅಂದ್ಬಿಟ್ಟು ಐಕಳ್ಳಿ ಏಳ್ಸ್ಕೊಂಡ್ ಬಂದ್ಬಿಟ್ರು ಹೋಗಿ ಮನೆಯಿಂದ. ಇನ್ನೇನು ಸ್ಕೂಲ್ ತಗದ್ರ ಫೀಸ್ ಕಟ್ಟಕಾಬಿಡು ಬಾಕುಸು ಅಂತ. ಯಾರು ಕೊಟ್ಟರು ಅಂತ. ಒಂದ್ ಮೂವ್ ಬಟ್ಟೆ ಸಿಕ್ಕಿದ್ರೆ ಯಾರು ಕೊಟ್ಟರು ಈ ಕೊರೋನಾ ಟೈಮ್ಲಿ ಅಂತ ನಮ್ಮ ಹಳ್ಳಿ ಭಾಷೆಯಲ್ಲಿ ಕೇಳಿರ್ಬೇಕಲ್ಲ. ಆಗಂದ್ಬಿಟ್ರು ಸಾಕು. ಸುಖದಾಳತ್ಗೆ ಕೊನಗಂಟು ಕೂತಿದ್ದು ಬಟ್ಲನ್ನ ಕಂಡುಬಿಟ್ಕೊಂಡು ಕಣ್ಣು ಮುಚ್ಚಿಬಿಟ್ರೆ ಪಕ್ಕದವನು ಕೊಂಟಿದ್ದು ಅಂತ ಕೊನಗಂಟೆ ಇದ್ದು ಕೂತ್ಕೊಂಡು ಇಸ್ಕೊಂಡು ಹೋಯ್ತಾರೆ ಸುಖದಾಳತ್ಗೆ. ಕಷ್ಟನ ಒಂದ್ 50 ಗ್ರಾಮ್ ಕೊಡ್ತೀವಿ, ಒಂದ್ 5 ಗ್ರಾಮ್ ಕೊಡ್ತೀವಿ, 10 ನಿಮಿಷಕ್ಕೆ ಒಬ್ರು ಇರಲ್ಲ. ದುಡ್ಡು ಕೊಟ್ಬಿಟ್ಟು ಕರೆಸರದೇ ಹೆಚ್ಚು ಈ ಕೊರೋನಾ ಟೈಮ್ಲಿ
ಅಂತದ್ರಲ್ಲಿ ಇವ್ರ ಕಷ್ಟ ಬೇರೆ ಸೀಟ್ಗಳಲ್ಲಿ ಕೂತಿರೋದೇ ಹೆಚ್ಚು, ಕಷ್ಟ ಬೇರೆ ಕೊಟ್ಟನಂತ. ಮನಗ ಮನಿಗಳ ಯಾರು 5-6 ಜನ ಹೋಗಾರ ಇಲ್ಲಿ. ಭಗವಂತನ ಕಥೆಲಿ ಹಂಗ ಮಧ್ಯೆ ಯಾರು ಹೋಗ್ಬಾರ್ದು, ಹೋದ್ರೆ ಬೆಳಗ್ಗೆ ಪಾಸಿಟಿವ್ ಬಂದ್ಬಿಡ್ತದ. ತಮಾಷೆ ಅಂತ ಇವರು ಇರ್ಲಿ, ಬೇಗ ಬರ್ಲಿ ಅಂತ. ಇಲ್ಲೇನಾಗಿದೆ ನಮ್ಮ ಕಥೆಯಲ್ಲಿ, ಶನೇಶ್ವರನ ಪ್ರೇರಣೆಯನ್ನ ದಾರಿ ಎರಿಬಹುದು, ದಾರಿ ಎರಿಸ್ಕೊಳ್ಳೋರು ಬೇಕಲ್ಲ ಅಂದ. ಸುಖನೇ ಯಾರು ಬೇಕಾದ್ರೂ ಇಸ್ಕೋತಾರೆ ಮಹಾರಾಜ, ಕಷ್ಟವನ್ನೇ ಯಾರು ಇಸ್ಕೋತಾರೆ? ವಿಕ್ರಮ ಹೇಳ್ತಾನೆ, ನಾನು ಇಸ್ಕೋತೇನೆ. ಪ್ರಭು, ನೀವು ಕಷ್ಟವನ್ನು ಇಸ್ಕೊಬಿಟ್ರಿ, ರಾಜ್ಯದ ಗತಿ ಅದು ನಿಮಗೆ ಬೇಕಾಗಿಲ್ಲ. ನಾಳೆ ಮುಂಜಾನೆ ವಿಧಿವಿಧಾನಗಳಿಂದ ನಿಮಗೆ ಬಂದಿರುವ ಶನಿ ಪ್ರೇರಣೆ ನನಗೆ ದಾರಿ ಎರೆದು ಬಿಡಿ. ಬೇಡಿ ಮಹಾಪ್ರಭು, ಇದು ರಾಜಾಜ್ಞೆ. ಅಪ್ಪಣೆ ಮಹಾಪ್ರಭು. ಇಡೀ ಪ್ರಜೆಗಳೆಲ್ಲ ಕಣ್ಣಲ್ಲಿ ನೀರು ತುಂಬಿಕೊಂಡವ್ರೆ. ಎಂತ ಮಹಾಪ್ರಭುವನ್ನೇ ಪಡ್ಕೊಂಡವಪ್ಪ ನಾವು. ಒಬ್ಬ ಬಡವನ ಕಷ್ಟವನ್ನ ತಾನು ದಾರಿ ಏರಿಸ್ಕೋತಿದ್ದಾನಲ್ಲ ಪುಣ್ಯಾತ್ಮ. ಇವನೆಂತ ದೇವ್ರು ಇವನು. ನಿಜವಾಗಿ ಕಣ್ಣು ಕಾಣೋ ದೇವರು ನಮ್ಮ ರಾಜ ಅಂತ ಕೊಂಡಾಡ್ತಿದ್ರೆ ಈ ಭಗವಂತನ ಕೋಪ ಬಂತು. ಯಾಕೆ ಹೇಳಿ? ಇದು ನನ್ನ ಪ್ರೇರಣೆ ಅಂತ ಗೊತ್ತಿದ್ರು ದಾರಿ ಏರಿಸ್ಕೋತಿದ್ದಾನಲ್ಲ ಈ ಮೂರ್ಖ. ಇವನ ಸರಿಯಾದ ಪಾಠ ಕಲಿಸ್ತೇನೆ ಅಂತ ಪರಮಾತ್ಮ ಕೋಪಾಟೋಪದಿಂದ ಕೆರಳುತ್ತಾ ಇದ್ದಾನೆ. ಇಲ್ಲಿ ವಿಧಿವಿಧಾನಗಳಿಂದ ಬೆಳಗಿನ ಜಾವದಲ್ಲಿ ಬಿಲ್ಪತ್ರೆ ಮತ್ತು ತುಳಸಿಯ ದಳದಿಂದ ಹಾಲಿನಿಂದ ದಾರಿ ಎರಿತಾ ಇದ್ದಾನೆ ವೇದ ಶರ್ಮ ಪಂಡಿತೋತ್ತಮ ವಿಕ್ರಮರಾಜನಿಗೆ. ಶನಿದೇವ ಓಂ ನೀಲವರ್ಣನೇ ನಮಃ. ಶನಿದೇವ ಅಭಯವ ನೀಡಯ್ಯ, ಕರುಣೆಯ ತೋರಯ್ಯ ಪ್ರಭುವೇ, ಕರುಣೆಯ ತೋರಯ್ಯ. ಶನಿದೇವ ಶನಿದೇವ ಅಭಯವ ನೀಡಯ್ಯ, ಕರುಣೆಯ ತೋರಯ್ಯ ಪ್ರಭುವೇ, ಕರುಣೆಯ ತೋರಯ್ಯ. ಶನಿದೇವ ಶರಣರ ಹೃದಯ ಮುನಿಜನ ಸದಯ ಕರುಣಾನಿಧಿಯೇ ಶನಿದೇವ. ಶರಣರ ಹೃದಯ ಮುನಿಜನ ಸದಯ ಕರುಣಾನಿಧಿಯೇ ಶನಿದೇವ. ಶರಣ ವಿಧೂರನೆ ಪತಿತೋ ಶನಿದೇವ, ದುರಿತ ವಿನಾಶನೇ ಶನಿದೇವ. ಶನಿದೇವ ಶನಿದೇವ ಅಭಯವ ನೀಡಯ್ಯ, ಕರುಣೆಯ ತೋರಯ್ಯ ಪ್ರಭುವೇ, ಕರುಣೆಯ ತೋರಯ್ಯ.
ಸರ್ವ ಪ್ರೇರಣೆಯನ್ನು ದಾರಿ ಏರಿಸ್ಕೊಂಬಿಟ್ಟ ವಿಕ್ರಮ. ಆದಿಲೋಗ ಮಾರವ ಮನನು ಗೋಗವ ಅಂದಾಗಾಯ್ತು ಇವನ ಕತೆ ನೋಡಿ. ದಾರಿ ಏರಿಸ್ಕೊಂಡ ವಿಕ್ರಮ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಯಾರಲ್ಲಿ? ಅವರಿಗೆ ಬಳುವಳಿ ಕೊಟ್ಟು ಕಳುಹಿಸಿ ವೇದ ಶರ್ಮ ಪಂಡಿತೋತ್ತಮರಿಗೆ ಇನ್ನು ಮೇಲಾದ್ರೂ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರ್ಲಿ ಅಂತ ಅವ್ರಿಗೆ ಬಳುವಳಿ ಕೊಟ್ಟು ಕಳುಹಿಸ್ಬಿಟ್ಟ. ದಾರಿ ಏರಿಸ್ಕೊಂಡಾಗ್ಲೇ ಇವನು ಗ್ರಾಚಾರ ಕೆಡ್ತಲ್ಲ, ಸುಮ್ಮನೆ ಕೂತ್ಕೊಳ್ಳಿಲ್ಲ ವಿಕ್ರಮ. ಹೇಳ್ತಾನೆ, ಒಂದು ಗ್ರಹ ದೋಷವಾದದಕ್ಕೆ ಎಂತ ಕಷ್ಟಪಡಬೇಕಾಯ್ತು ನನ್ನ ಸಾಮ್ರಾಜ್ಯದಲ್ಲಿ, ನನ್ನ ಪ್ರಜೆಗಳಲ್ಲಿ ಪಂಡಿತೋತ್ತಮರೊಬ್ರು. ಹೌದು, ಇನ್ ಯಾರ್ಯಾರ ಮೇಲೆ ಯಾವ್ಯಾವ ಗ್ರಹ ದೋಷ ಇದೆ ಅದಕ್ಕೆ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನದು ಮಹಾಪ್ರಭು? ಆಯಾ ಗ್ರಹಗಳಿಗೆ ಅಲ್ಲಲ್ಲೇ ಪೂಜೆ ಸಲ್ಲಿಸ್ಬಿಟ್ರೆ ಯಾವ ದೋಷವೂ ಇಲ್ಲವೇ? ಒಳ್ಳೆ ಅಭಿಪ್ರಾಯ ಮಹಾಪ್ರಭು, ಒಳ್ಳೆ ಅಭಿಪ್ರಾಯ. ಅದಕ್ಕೆ ಗ್ರಹಗಳ ಬಗ್ಗೆ ನಾವು ತಿಳ್ಕೋಬೇಕು. ತಿಳ್ಕೊಂಡಿರೋನ್ನ ಕರೆಸ್ಬೇಕಲ್ವಾ ಮಹಾಪ್ರಭು? ಆ ಕೆಲಸ ಈಗಲೇ ಮಾಡಿ. ಆಗಲಿ ಮಹಾಪ್ರಭು. 9 ಜನ ಪಂಡಿತೋತ್ತಮರನ್ನು ತುರ್ತಾಗಿ ಬರಮಾಡಿ ಅಂದಾಗ ಆ 9 ಜನ ಪಂಡಿತೋತ್ತಮರನ್ನು ಕರೆಸ್ತಾ ಇದ್ದಾನೆ. ಕಂಕಳಲ್ಲಿ ಪುಸ್ತಕ ಹಿಡ್ಕೊ ಬರ್ತಾ ಇದ್ದಾರೆ. ಏನ್ರಿ ತಾವ್ಯಾವ ಗ್ರಹದ ಬಗ್ಗೆ ವರ್ಣನೆ ಮಾಡಿಕೊಟ್ಟಿದ್ದೀರ ಕಲ್ಕಲಿಯಾಗಿ? ಗುರು ಮಾಮೂಲು ಸ್ವಾಮಿ ತಾವು? ಓಹ್ ಬುಧ ಮಾಮೂಲು. ತಾವು? ಓಹೋ ಶುಕ್ರ. ಓಹೋ ಪರಾಕ್ರಮಶಾಲಿಗಳು. ತಾವು? ನಾವು ಚಂದ್ರ ಸ್ವಾಮಿ. ತಾವು? ರಾವು ಕೇತುಗಳು. ಏನ್ರಿ ಅರ್ಧ ಕುಡ್ದು ಬಿಟ್ಟಿದ್ದೇವೆ ಕಣ್ರಿ. ಇವತ್ತು ಅರಮನೆಯಲ್ಲಿ ಒಳ್ಳೆ ಪೂಜೆ, ಕೈ ತುಂಬಾ ದಕ್ಷಿಣೆ, ಹೊಟ್ಟೆ ತುಂಬಾ ಭೋಜನ, ಹೋದ್ಮೇಲೆ ಅರಮನೆಯಲ್ಲಿ ಊಟ ಹಿಕ್ಕದೇ ಇರ್ತಾರೇನ್ರಿ. ಬಂದಿರೋ ಕೆಲಸ ನೋಡ್ರಿ. ಆ ಕಂಕಳಲ್ಲಿ ಪುಸ್ತಕ ತಬ್ಕೊಂಡು 9 ಜನ ಪಂಡಿತೋತ್ತಮರು ಬರ್ತಾ ಇದ್ದಾರೆ. ನವಗ್ರಹಗಳ ಪವಿತ್ರವಾದ ಪೂಜೆ ನಡೆಯುವಂತ ಸನ್ನಿವೇಶ ನಮ್ಮ ಹೊಸಕೋಟೆ ಗ್ರಾಮದಲ್ಲಿ ಇವತ್ತು ನಾವು ಭಕ್ತಿಯಿಂದ ಈ ನವಗ್ರಹಗಳ ಪೂಜೆಯಿಂದ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ದುಃಖ ನೋವುಗಳೆಲ್ಲವೂ ಕೂಡ ಮರೆಯಾಗುತ್ತೆ ನೋಡಿ. ಈ ಕೆಲವರು ಹೇಳ್ತಾರೆ, ಯಾಕೋ ನಮಗೆ ಗ್ರಹಚಾರವೇ ಸರಿಯಿಲ್ಲ ಸ್ವಾಮಿ, ಬರೀ ಕಷ್ಟಗಳ ಮೇಲೆ ಕಷ್ಟ ಅಂತ, ಕಷ್ಟಕ್ಕೆ ಮಾತ್ರ ಗ್ರಹಚಾರ ಅಂತಾರೆ. ತಪ್ಪು. ಗ್ರಹಗಳು ಬರ್ ಕಷ್ಟ ಕೊಡೋದಲ್ಲ, ಸುಖಕ್ಕೂ ಕೂಡ ಗ್ರಹಚಾರವೇ. ಶುಭ ಫಲಗಳು ದೆಸೆ ಬರಬೇಕಾದ್ರೆ, ಒಳ್ಳೆ ದೆಸೆ ನಮಗೆ ಹುಟ್ಟಬೇಕಾದ್ರೆ ಈ ಪವಿತ್ರವಾದಂತ ಗ್ರಹಗಳ ಶುಭ ಫಲಗಳು ನಮಗೆ ಬೇಕು. ಅದಕ್ಕೆ ನವಗ್ರಹಗಳ ಪೂಜೆಯನ್ನು ಮಾಡುವುದಕ್ಕೆ 9 ಜನ ಪಂಡಿತೋತ್ತಮರು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂಕಾರವೇ ಕೊಡಬೇಡಿ. ಏನು ಮದುವೆ ನವಗ್ರಹಗಳ ಪೂಜೆ ಮಗ ಗಂಟೆ ಏನು ಕೊಡಬೇಡಿ, ಮಾಡಬೇಕು. ಶಿವಮಯವೋ ಓಂಕಾರವೇ ಜಗಮಯವೋ ಈ ಶಿವಮಯವೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವ ಶಿವ ಓಂ ನಮಃ ಶಿವಾಯ. ನವಗ್ರಹಗಳ ಪೂಜೆ ಮುಗಿಯ ಗಂಟೆ ಏನೂ ಕೊಡಬೇಡಿ. ಇಲ್ಲ ಕೇಳಲಿಲ್ಲ ಮಡಿಗೆ. ಆಮೇಲೆ ನಾನೇ ಹೇಳ್ತೀನಿ, ಆ ಕೊಡಿ, ಇನ್ನೂ ಟೈಮ್ ಅದ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯವೋ ಈ ಶಿವಮಯವೋ. ಓಂಕಾರವೇ ಶಿವಮಯವೋ. ಎಲ್ಲೆಡೆ ಶಿವನು ತಾನಿಹನು, ಅವ ನಿಲ್ಲದ ಸ್ಥಳವು ಉಂಟೇನೋ. ಎಲ್ಲೆಡೆ ಶಿವನು ತಾನಿಹನು, ಅವ ನಿಲ್ಲದ ಸ್ಥಳವು ಉಂಟೇನೋ. ಎಲ್ಲೆಲ್ಲೂ ಶಿವನಿಹನು, ಎಲ್ಲದೊಳು ತುಂಬಿಹನು. ಎಲ್ಲೆಲ್ಲೂ ಶಿವನಿಹನು, ಎಲ್ಲದೊಳು ತುಂಬಿಹನು. ಎನ್ನೊಡೆಯ ಕರುಣಾಳು ಜಗದೀಶನು, ಎನ್ನೊಡೆಯ ಕರುಣಾಳು ಜಗದೀಶನು, ನಮ್ಮ ಪರಮೇಶ
ಶಿವಮಯವೋ ಓಂಕಾರವೇ ಶಿವಮಯವೋ 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 ಶಿವಮಯವೋ. 9 ಜನ ಪಂಡಿತೋತ್ತಮರ ಸಾಲಾಗಿ ಬಂದು ಕೂತವರೇ ನೋಡಿ. ಒಬ್ಬೊಬ್ಬರು ಒಂದೊಂದು ಗ್ರಹದ ಬಗ್ಗೆ ಪರಿಣಿತಿಯನ್ನು ಹೊಂದಿದ್ದಾರೆ. ಶ್ರಾವಣ ಮಾಸದ ಪವಿತ್ರವಾದ 3ನೇ ಶ್ರಾವಣ ಶನಿವಾರದ ಈ ಪುಣ್ಯ ದಿವಸದಲ್ಲಿ ಈ ನವಗ್ರಹಗಳ ಪೂಜೆಯನ್ನು ಸಾಂಗೋಪಾಂಗವಾಗಿ ಮಾಡಿದಾಗ ನಮ್ಮ ಜನ್ಮ ಸಾರ್ಥಕ ಅಂತ ಒಂದು ಭಕ್ತಿ ಇವತ್ತು ನಮ್ಮ ಹೊಸಕೋಟೆ ಗ್ರಾಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಇಂಥ ಅಪರೂಪವಾದಂಥ ಈ ಪವಿತ್ರವಾದ ಪುಣ್ಯ ದಿವಸದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಕೋರಿಕೆಯನ್ನು ಇಟ್ಟುಕೊಂಡು ನಾವು ಪೂಜೆಯನ್ನು ಮಾಡಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ನೋವಿರುತ್ತೆ, ಒಂದೊಂದು ದುಃಖ ಇರುತ್ತೆ, ಒಂದೊಂದು ಜೀವನದಲ್ಲಿ ನಿರಾಶೆಗಳಿರುತ್ತೆ. ಅದೆಲ್ಲವನ್ನು ದೂರ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ನಾವು ಮನಸ್ಸಲ್ಲಿಟ್ಟುಕೊಂಡು ಭಕ್ತಿಯಿಂದ ನವಗ್ರಹಗಳ ಪೂಜೆ ನಡೆಯುವ ಸಂದರ್ಭದಲ್ಲಿ ಆ ಪೂಜೆಯ ಸ್ತೋತ್ರವನ್ನು ನಾವು ಹೇಳ್ತೇವೆ. ಯಾವ ಮಹಾವೇದವ್ಯಾಸ ಮುನಿಗಳು ರಚನೆ ಮಾಡಿರ್ತಕ್ಕಂಥ ಈ ಗ್ರಹಗಳ ವರ್ಣನೆಯನ್ನು ಮಾಡ್ತಾ ಗ್ರಹಗಳ ಸ್ತೋತ್ರವನ್ನು ಮಾಡಿದಾಗ ನೀವು ಕಣ್ಣು ಮುಚ್ಚಿ ಕೈ ಮುಗಿರಿ. ನಮ್ಮ ಏನೇ ದೋಷಗಳಿದ್ರು ನಿವಾರಣೆ ಆಗಲಿ ಅಂತ ನಮ್ಮ ಹೋಟೆಲ್ ಕರಿಯಪ್ಪನವರ ಕುಟುಂಬ ವರ್ಗದವರ ಪರವಾಗಿ ಇವತ್ತೆಲ್ಲರೂ ನೆರೆದಿರ್ತಕ್ಕಂಥ ಅಪಾರವಾದ ಜನಸ್ತೋಮದ ಪರವಾಗಿ ಎಲ್ಲರಿಗೂ ಕೂಡ ಭಕ್ತಿಯಿಂದ ಬೇಡ್ಕೋತಾ ಇದ್ದೇವೆ. ನವಗ್ರಹಗಳ ಪೂಜೆ, ಈ ಭಗವಂತನ ಕಥೆ ಅಂದ್ರೆ ಅಲ್ಲಿ ನವಗ್ರಹಗಳ ಪೂಜೆ ನಡಿಬೇಕು. ಕಾಯಿ ಹೊಡೆದು ಇಟ್ಕೊಳ್ಳಿ, ನಾನು ಹೇಳದ ಮಂಗಳಾರತಿ ಮಾಡಬೇಕು. ಇಲ್ಲಿ ಜಗದೊಡೆಯನಾಗಿರ್ತಕ್ಕಂಥ ನವಗ್ರಹಗಳಲ್ಲಿ ಮಹಾಶ್ರೇಷ್ಠವಾಗಿರ್ತಕ್ಕಂಥ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಚ್ಚರಾಹುವೇ ಕೇತುವೆ ನಮಃ ಎಂಬತಕ್ಕಂಥ 9 ನವಗ್ರಹಗಳ ಪೂಜೆ ತಾವೆಲ್ಲರೂ ಕೂಡ ಭಕ್ತಿ ಪ್ರಧಾನವಾಗಿ ಕೇಳ್ತಾ ಇದ್ದೀರಾ. ನಮ್ಮ ಈ ಕಾರ್ಯಕ್ರಮದಲ್ಲಿ, ನಮ್ಮ ಲೈವ್ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ನೋಡ್ತಾ ಇದ್ದಾರೆ. ಈ ಶ್ರಾವಣ ಮಾಸದಲ್ಲಿ ಎಚ್ಚರವಾಗಿದ್ದು ಈ ಕಾರ್ಯಕ್ರಮನ ಕಾಯ್ತಾ ಇದ್ದಾರೆ. ಇಂಥ ಒಂದು ಸೌಭಾಗ್ಯ ಪ್ರತಿಯೊಬ್ಬರಿಗೂ ಭಗವಂತ ಕೊಡ್ಲಿ, ಎಲ್ಲರಿಗೂ ಆನಂದ ನೆಮ್ಮದಿಯನ್ನು ಕೊಡ್ಲಿ, ತಮ್ಮೆಲ್ಲರಿಗೂ ಆಯುಷ್ಯ ಐರಾರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಡ್ಲಿ ಅಂತ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಸಾವಿರಾರು ಜನಕ್ಕೆ ನಾನು ಭಕ್ತಿಯ ಧನ್ಯವಾದಗಳನ್ನ ಮತ್ತು ನಮ್ಮ ಹೊಸಕೋಟೆ ಸುತ್ತೂರು ಹೊಸಕೋಟೆಯ ಈ ಗ್ರಾಮದಿಂದ ನೇರವಾಗಿ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತ ಎಲ್ಲ ಮಹನೀಯರಿಗೂ ಒಳ್ಳೆಯದಾಗ್ಲಿ ಅಂತ ನಾನಿವತ್ತು ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ, ಮೊದಲನೆಯ ಗ್ರಹ ಸೂರ್ಯ ಗ್ರಹದ ಬಗ್ಗೆ ಎದ್ದು ನಿಂತು ವರ್ಣನೆ ಮಾಡ್ತಾ ಇದ್ದಾನೆ ಒಬ್ಬ ಪಂಡಿತೋತ್ತಮ. ನಾನು ಹೇಳ್ತೀನಿ, ಶ್ರೀ ಸೂರ್ಯದೇವನು ಗ್ರಹ ಶ್ರೇಷ್ಠನು. ಶ್ರೀ ಸೂರ್ಯದೇವನು ಗ್ರಹ ಶ್ರೇಷ್ಠನು, ಬೇಡಿದವರಿಗೆಲ್ಲ ಇಷ್ಟ ನೀಡುವನು. ಶ್ರೀ ಸೂರ್ಯದೇವನು ಗ್ರಹ ಶ್ರೇಷ್ಠನು. ಸೌರಮಂಡಲದಲ್ಲೇ ಮೊದಲನೆಯವನಿವನು, ಲೋಕದಿ ಕಿರಣಗಳ ವಿದ್ಯುತ ಹರಡುವನು. ಸೌರಮಂಡಲದಲ್ಲೇ ಮೊದಲನೆಯವನಿವನು, ಲೋಕದಿ ಕಿರಣಗಳ ವಿದ್ಯುತ ಹರಡುವನು. ಇವನಿಲ್ಲದ ಸ್ಥಳವು ಲೋಕದ ಶ್ರೇಷ್ಠನು. ಸೂರ್ಯಗ್ರಹ ಶ್ರೇಷ್ಠನು, ಸೂರ್ಯಗ್ರಹ ಶ್ರೇಷ್ಠನು. ರವಿ ಭಾನು ಆದಿತ್ಯ ಅರ್ಕ ಭಾಸ್ಕರ ದಿವಾಕರ ಸೂರ್ಯದೇವ ಸೂರ್ಯದೇವ ಸೌರಮಂಡಲದ ಮೊದಲನೆಯ ಗ್ರಹ ಸೂರ್ಯ. ನೋಡಿ, ಇವನಿಲ್ಲದೆ ಮಳೆ ಬೆಳೆಗಳಾಗಲ್ಲ, ಮನುಷ್ಯನಿಗೆ ಆಯುಸ್ ಮುಗಿಯಲ್ಲ. ಒಂದು ನೂಲು ಶಾಖ ಜಾಸ್ತಿ ಆಯ್ತು ಅಂದ್ರೆ ಸುಟ್ಟು ಬೂದಿಯಾಗಿ ಹೋಗ್ತೀವಿ ನಾವು. ಒಂದು ನೂಲು ಶಾಖ ಕಡಿಮೆ ಆಯ್ತು ಅಂದ್ರೆ ಕೊರಗಿ ಚಳಿಯಿಂದ ಸತ್ತು ಹೋಗ್ತೀವಿ. ಸಮಶೀತೋಷ್ಣವಾಗಿ ನಮ್ಮ ಜೀವನಕ್ಕೆ ಒಂದು ಶಕ್ತಿಯನ್ನು ಕೊಡೋನು ಯಾರಪ್ಪ ಅಂದ್ರೆ ಈ ಸೂರ್ಯನಾರಾಯಣ ಸೂರ್ಯ. ಆರೋಗ್ಯ ಭಾಗ್ಯವನ್ನು ಕೊಡೋನು ಯಾರಪ್ಪ ಅಂದ್ರೆ ಈ ಸೂರ್ಯ. ಗಮನ ಕೊಡಿ,
ಜಗತ್ತಿನಲ್ಲಿ ನಾವು ಏನು ಬೇಕಾದ್ರೂ ಗಳಿಸ್ಬೋದು, ಏನು ಬೇಕಾದ್ರೂ ಪಡ್ಕೋಬಹುದು. ಆರೋಗ್ಯ ಭಾಗ್ಯ ಎಲ್ಲಿ ಸಿಗುತ್ತೆ? ಅಂಗಡಿಯಲ್ಲಿ ತಗೊಂಬರಕ್ಕಾಗತ್ತಾ? ಈ ಆರೋಗ್ಯ ಭಾಗ್ಯವನ್ನು ಕೊಡವನು ಯಾರಪ್ಪ ಅಂದ್ರೆ ಈ ಸೂರ್ಯ. ಈ ಸೂರ್ಯನ ಭಕ್ತಿಯಿಂದ ನಾವೆಲ್ಲರೂ ಕೂಡ ಪೂಜೆ ಮಾಡಬೇಕು. ಸೂರ್ಯನಿಗಿಷ್ಟವಾಗಿರ್ತಕ್ಕಂಥ ಕೆಂಪು ರೇಷ್ಮೆ ಬಟ್ಟೆ, ಕೆಂಪು ಹೂಗಳನ್ನು ಪೂಜೆಗಿಟ್ಟು, ಸೂರ್ಯನಿಗಿಷ್ಟವಾಗಿರ್ತಕ್ಕಂಥ ಧಾನ್ಯ ಗೋಧಿ ಕಾಳು, ಸೂರ್ಯನಿಗಿಷ್ಟವಾಗಿರ್ತಕ್ಕಂಥ ಹರಳು, ಕೆಂಪು ಮಾಣಿಕ್ಯ, ಸೂರ್ಯನನ್ನು ಪೂಜೆ ಮಾಡದೇ ಇರತಕ್ಕಂಥ ಅವರು ಪರಶಿವನನ್ನು ಪೂಜೆ ಮಾಡಿದ್ರು ಕೂಡ ಸೂರ್ಯನನ್ನು ಪೂಜೆ ಮಾಡದಷ್ಟು ಪುಣ್ಯ. ಸೂರ್ಯನ ವಾಹನ ಒಂಟಿ ಚಕ್ರದ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿ ಸಂಚಾರ ಮಾಡ್ತಕ್ಕಂಥವನೇ ಸೂರ್ಯದೇವ. ಈ ಸೂರ್ಯನ ಭಕ್ತಿ ಭಾವದಿಂದ ಹೇಗೆ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ನಮ್ಮ ಹೊಸಕೋಟೆ ಗ್ರಾಮದ ಶ್ರೀಯುತರಾಗಿರ್ತಕ್ಕಂಥ ಹೋಟೆಲ್ ಕರಿಯಪ್ಪನವರು ಮತ್ತು ಕುಟುಂಬವರ್ಗದವರ ಪರವಾಗಿ ಇಲ್ಲಿ ಈಗ ಎಲ್ಲರೂ ಕೈ ಮುಗಿದು ಆರೋಗ್ಯ ಭಾಗ್ಯವನ್ನು ಕೊಡುವಂತೆ ಎಲ್ಲರೂ ಕೈ ಮುಗಿದು ಭಕ್ತಿಯಿಂದ ಸೂರ್ಯ ಸ್ತೋತ್ರ ಮಾಡೋಣ. ಮಂಗಳಾರತಿ ಮಾಡಿ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಕ್ರಂ ಪ್ರಣತೋಸ್ಮಿ ದಿವಾಕರಂ ಪ್ರಣತೋಸ್ಮಿ ದಿವಾಕರಂ. ಸೂರ್ಯದೇವರ ಪಾದಕ್ಕೆ ಗೋವಿಂದ, ಸೂರ್ಯದೇವರ ಪಾದಕ್ಕೆ ಗೋವಿಂದ, ಸೂರ್ಯದೇವರ ಪಾದಕ್ಕೆ. ನೀವೆಲ್ಲ ಕೂಗಬೇಕು. ಹಿಂಗ್ ಕೂತ್ಕೊಂಡ್ರೆ ಏನ್ ಆರೋಗ್ಯ ಭಾಗ್ಯ ಬೇಡವಾ? ಎಷ್ಟು ಆಸ್ಪತ್ರೆಗಳು ಕಟ್ತಿರೋ, ಬೆಡ್ಗಳೇ ಸಾಕೈತಿಲ್ಲ, ರೋಡ್ ಇಂಜೆಕ್ಷನ್ ಕೊಡ್ತಾವ್ರ ನೋಡಿ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಈ ರೋಗ ರುಜಿನಗಳೆಲ್ಲ ದೂರವಾಗಿ ನಮ್ಮ ಜೀವನ ಉದ್ಧಾರವಾಗಬೇಕಾದ್ರೆ ಈ ಸೂರ್ಯನ ಪ್ರಭಾವ ಮುಖ್ಯ ನೋಡಿ. ಈ ಸೂರ್ಯನ ಭಕ್ತಿಯಿಂದ ಸ್ತೋತ್ರ ಮಾಡಬೇಕು. ನೀವು ಅಷ್ಟೇ ಕಂಡ್ರವ. ಸೂರ್ಯದೇವನ ಪಾದಕ್ಕೆ. ಸೂರ್ಯನ ಆದ ಕೂಡಲೇ 2ನೇ ಪಂಡಿತೋತ್ತಮ ಎದ್ದು ಕಾಯಿ ಹೊಡೆದಿಟ್ಕೊಳ್ಳಿ, ಕಾಯಿ ಹೊಡೆದಿಟ್ಕೊಳ್ಳಿ, ನಾನು ಹೇಳ್ತೀನಿ. ಚಂದಿರ ಬಲು ಸುಸರ ಲಕುಮಿಯ ಸಹೋದರ ಕಡಲಲ್ಲಿ ಜನಿಸಿದ ರಜನೀಕರ ಚಂದಿರ ದಕ್ಷ ಬ್ರಹ್ಮನ ಜಾಮಾತ ಚಂದಿರ ಶಿವನ ಜಟೆಯ ನಿವಾಸ ಮಾಡಿ ಶಿವನಾದ ಚಂದ್ರಶೇಖರ ಚಂದಿರ ಚಂದ್ರ ಚಂದ್ರ ಇವನಿಗೆ 27 ಜನ ಎಡ್ತಿರು ಕಟ್ಕೊಂಡಿರ. ನಾನು ಸುಮ್ಮನೆ ನಿಮ್ಗೆ ಯಾಕಂತಂದ್ರ ಒಂದು ಇಲ್ವಲ್ಲ ಅಂತ ಅವ. ನೀವು ನರ್ಮಾನವರು ದೇವಮಾನವ 27 ಕಡ್ಗದ 30 ಕಡ್ಗತಾನಪ್ಪ. ದಕ್ಷ ಬ್ರಹ್ಮ ತನ್ನ 27 ಜನ ಹೆಣ್ಣು ಮಕ್ಕಳನ್ನು ಚಂದ್ರಮನಿಗೊಬ್ಬನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಚಂದ್ರಮ, ನನ್ನ 27 ಜನ ಹೆಣ್ಣು ಮಕ್ಕಳನ್ನು ಸಮಾನವಾದ ಧರ್ಮ ಇರಬೇಕು, ಒಂದೇ ಪ್ರೀತಿಯಲ್ಲಿ ನೋಡ್ಕೋಬೇಕು, ತಂದ್ರೆ ಎಲ್ಲರಿಗೂ ಸೇರೆ ತರಬೇಕು. ಯೂನಿಫಾರ್ಮ್ ಸಂಘಕ್ಕೆ ಸೇರಿದ್ರೇನವರು ಒಂದೇ ತರ ತರಬೇಕು. ಇವತ್ತಿನ ಕಾಲದ ಮಾತಲ್ಲ, ಚಂದ್ರಲೋಕದ ಕಾಲದ ಮಾತು. ಒಂದೇ ಪ್ರೀತಿಯಲ್ಲಿ ನೋಡ್ಕೋಬೇಕು ಅಂದಾಗ ಹ್ಞೂ ಅಂತೇಳಿ ಎಲ್ರಿಗೂ ತಾಳಿ ಕಟ್ಟಿ ಚಂದ್ರಮ ತನ್ನ ಚಂದ್ರಲೋಕಕ್ಕೆ ಬಂದ್ಬಿಟ್ಟ. ಆ 27 ಜನ ಹೆಂಡತಿಯರಲ್ಲಿ ಅತಿಲೋಕ ಸುಂದರಿಯಾದ ರೋಹಿಣಿಯೊಡನೆ ಅಪಾರವಾದ ಪ್ರೇಮವನ್ನು ಬೇರೆ ಮಿಕ್ಕದವ್ರನ್ನೆಲ್ಲ ಕಡೆಗಣಿಸ್ಬಿಟ್ಟ. ಒಂದ್ಸರಿ ದಕ್ಷ ಬ್ರಹ್ಮ ನನ್ನ ಹಳಿಯನ್ನು ಹೆಣ್ಮಕ್ಕಳನ್ನು ನೋಡ್ಕೊಂಬರೋಣ ಅಂತ ಚಂದ್ರಲೋಕಕ್ಕೆ ಬಂದ್ರೆ ಚಂದ್ರಮ ಹೇಳ್ತಾನೆ, ರೋಹಿಣ, ನಿನ್ನೊಬ್ಬಳಿಗೋಸ್ಕರವಾಗಿ 26 ಜನರನ್ನು ವರಿಸಿದೆ. ನೀನೊಬ್ಬಳು ನನಗೆ ಪ್ರೀತಿ ಪಾತ್ರಳಾದ ಸತಿ, ಇವರೆಲ್ಲ ನಿನ್ನ ಸೇವಕಿಯರು ಅಂತ ಮಿಕ್ಕದವ್ರನ್ನೆಲ್ಲ ಕಡೆಗಣಿಸಿ ಅವಳೊಬ್ಬಳ ಜೊತೆಯಲ್ಲಿ ಸರಸಾಡ್ತಾ ಇದ್ದಾನೆ ಚಂದ್ರಮ. ದಕ್ಷ ಬ್ರಹ್ಮ ದೂರದಲ್ಲೇ ನೋಡ್ತಾ ಇದ್ದಾನೆ ಇದನ್ನ. ರೋಹಿಣ, ಮಧುಮಾಸ ರೋಹಿಣ, ರೋಹಿಣ, ಮಧುಮಾಸ
ಚಂದ್ರಮ ರೋಹಿಣಿಗೆ ಸಂಭ್ರಮ ಮಧುಮಾಸ ಚಂದ್ರಮ ನೈದಿಲಿಗೆ ಸಂಭ್ರಮ ಒಲವಿನ ಲೋಕಕ್ಕೆ ನೀ ತಂದೆ ಪೂರ್ಣಿಮಾ ಮಧುಮಾಸ ಚಂದ್ರಮ ನೈದಿಲಿಗೆ ಚಂದ್ರಮ. ನನ್ನೊಬ್ಬಳೇ ಒಬ್ಬಳ ಮಗಳಿರುವಲ್ಲ, ಉಳಿದ ಪುತ್ರಿಯರಲ್ಲಿ ಎಲ್ಲಿ? ಅದು ಯಾರಿಗೆ ಗೊತ್ತು ಮಾವ? ಚಂದ್ರಮಾ ನಿನ್ನ ಪತ್ನಿಯರ ವಿಚಾರ ನಿನಗೆ ತಿಳಿಯದೆ? ಅದು ನನಗೆ ತಿಳಿಯದು ಮಾವ. ಆಗನ್ನು ಒಟ್ಟಲ್ಲಿ 26 ಜನ ಅಳ್ತಾ ಬಂದ್ರು, ಅಪ್ಪಾಜಿ. ಚಂದ್ರಮಾ, ಇಲ್ಲಿ ರೋಧಿಸುತ್ತಿರುವ ರೇವತಿ ಪುಷ್ಯವತಿಯರು ಇವರು ನಿನ್ನ ಪತ್ನಿಯರಲ್ಲವೇ? ಅದ್ಯಾರು ನನಗೆ ತಿಳಿಯದು ಮಾವ. ಚಂದ್ರಮಾ ಮಾವ, ನನ್ನ ಹೆಣ್ಣು ಮಕ್ಕಳಿಗೆ ಮೋಸ ಮಾಡದ ಘಾತುಕ, ಇಷ್ಟಕ್ಕೆಲ್ಲ ಕಾರಣ ಶೃಂಗಾರಮಯವಾದ ನನ್ನ ರೂಪಲಾವಣ್ಯಗಳ ತಾನೆ. ಆ ರೂಪಲಾವಣ್ಯಗಳೆಲ್ಲ ಈ ದಕ್ಷ ಶಾಪದಿಂದ ಕಳಾಹೀನವಾದ. ದಕ್ಷ ಶಾಪದಿಂದ ಚಂದ್ರನ ಕಣ್ಣೋಟಾಯ್ತು, ಮೈಯೆಲ್ಲ ವಿಕಾರ ರೂಪ ಆಗೋಯ್ತು. ಈ ಚಂದ್ರಲೋಕನು ಬೇಡ, ಎಂತಿರು ಬೇಡ ಅಂತ ಚಂದ್ರ ಬಂದು ಕೈಲಾಸದಲ್ಲಿ ಶಿವನ ಪಾದಕ್ಕೆ ಬಿದ್ದ. ಶಿವನ ಹೇಳ್ತಾನೆ, ಎದ್ದೇಳು ಚಂದ್ರಮ, ನಿನಗೆ ಬಂದಿರುವ ದಕ್ಷ ಶಾಪವನ್ನು ನಾನು ವಿಮೋಚನೆ ಮಾಡ್ತೇನೆ ಅಂತ ಅವನಿಗೆ ಬಂದಿರುವ ಕಷ್ಟವನ್ನು ದೂರ ಮಾಡಿ ಶಿವನು ಚಂದ್ರನನ್ನು ತೆಗೆದು ತನ್ನ ಜಟಾಗ್ರದಲ್ಲಿ ಧರಿಸ್ಕೊಂಡ. ಅದಕ್ಕೆ ಶಿವನಿಗೆ ಏನಂತ ಹೆಸರು ಬಂತು? ಚಂದ್ರಶೇಖರ, ಸೋಮಶೇಖರ, ಚಂದ್ರಮೌಳೇಶ್ವರ ಅಂತ ಹೆಸರು ಬಂತು. ಶಿವನ ಜಟೆಲಿರೋದು ಚಂದ್ರಮ. ಶಿವನ ಜಟೆಗೆ ಹೋಗಿ ಚಂದ್ರಮ ಸೇರ್ಕೊಂಡು 15 ದಿವಸ ವೃದ್ಧಿ ಚಂದ್ರನಾಗಿ ಜಗತ್ತಿಗೆ ನಿನ್ನಿಂದ ಪೌರ್ಣಿಮೆ ಆಗಲಿ, 15 ದಿವಸ ಕ್ಷೀಣ ಚಂದ್ರನಾಗಿ ಕೃಷ್ಣ ಪಕ್ಷದಲ್ಲಿ ಸವೆದು ಜಗತ್ತಿಗೆ ನಿನ್ನಿಂದ ಅಮಾವಾಸ್ಯೆ ಆಗಲಿ. ಅಮಾವಾಸ್ಯೆ ಪೌರ್ಣಿಮೆಗಳು ಸೃಷ್ಟಿಯಾದದ್ದು ಶಿವನ ಜಟೆಗೆ ಹೋಗಿ ಚಂದ್ರಮ ಸೇರ್ಕೊಂಡ ಮೇಲೆ. ಅವನು ಶಿವನ ಜಟೆಗೆ ಸೇರಿದ ಮೇಲೆ 27 ಜನ ಹೆಂಡತಿರಿದ್ರಲ್ಲ, ಇವರು ಪುನಃ ಅಪ್ಪನ ಹತ್ರ ಬಂದ್ರು. ಯಾಕ್ರ ಮಾಡ್ತಾ ಇದ್ದೀರಾ? ನಿಮಗೆಲ್ಲ ಮೋಸ ಮಾಡದ ಆ ಚಂದ್ರಮನಿಗೆ ಸರಿಯಾದ ಪಾಠ ಕಲಿಸುತ್ತೆ, ಪುನಃ ಯಾಕೆ ಕಳ್ತಾ ಇದ್ದೀರಾ? ಏನಪ್ಪಾಜಿ ನೀ ಪಾಠ ಕಲಿಸಿದ್ದು? ಗಂಡ ಅಂತ ಒಳ್ಳೆಯವನ ಕೆಟ್ಟನ ಅನ್ಸರ್ಸ್ ಹೋಗ್ತಿದ್ದಪ್ಪ. ನೀ ಬಂಡ ಶುಮ್ ಅಂತ ಶಾಪ ಕೊಟ್ಬಿಟ್ಟು ಅವನೋಗಿ ಶಿವನ್ ಜೊತೆಗೆ ಸೇರ್ಕೊಂಡು ಇಡೀ ಜಗತ್ತನ್ನೇ ಬೆಳಗುತ್ತಿದ್ದಾನೆ. ನಮಗೆ ದಿಕ್ಕುದೆಸೆ ಇಲ್ಲದಂತ ಆಯ್ತಲ್ಲ ಅಪ್ಪಾಜಿ, ನಾವೆಲ್ಲ ಏನು ಮಾಡುವುದು? ಏನು ಮಾಡಾಗಿಲ್ಲ, ಕೂತಿರದೆ ಕೂತೀವಿ ಅಪ್ಪಾಜಿ. ಆ ಚಂದ್ರಮ ಜಗತ್ತನ್ನೇ ಬೆಳಗುತ್ತಿರುವನೆ. ಹೌದು ಅಪ್ಪಾಜಿ. ಎದುರುಬೇಡ ಹೆಣ್ಣು ಮಕ್ಕಳೇ, ಆ ಚಂದ್ರಮ ಚಂದ್ರಾರ್ಕವಾಗಿ ಎಷ್ಟು ದಿನಗಳ ಕಾಲ ಜಗತ್ತನ್ನೇ ಬೆಳಗುವನ, ಅಷ್ಟು ದಿನಗಳ ಕಾಲ ಅವನ ಹೆಂಡತೀರಾದ 27 ಜನ ಭೂಲೋಕದಲ್ಲಿ 27 ಮಳೆ ನಕ್ಷತ್ರಗಳಾಗಿ ಮಳೆಗಳಾಗಿ ಸುರಿದಿ. ಈ 27 ಮಳೆಗಳಿದೆಯಲ್ಲ, ಇವರೆಲ್ಲ ಚಂದ್ರನ ಹೆಂಡತಿರು ನೋಡಿ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣ, ಮೃಗಶಿರ, ಆರಿದ್ರ, ಪುನರ್ಷ, ಪುಷ್ಯ, ಆಶೇಷ, ಮಕ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಷಾಢ, ಉತ್ತರಷಾಢ, ಶ್ರವಣ, ಧನಿಷ್ಠ, ಪೂರ್ವಭಾದ್ರಪದ, ಉತ್ತರ ಭಾದ್ರಪದ, ರೇವತಿ. 1-2-3 ಮಿಸ್ಟೇಕ್ ಇರಬೇಕು, ಅಡ್ಜಸ್ಟ್ ಮಾಡ್ಕೊಳ್ಳಿ. 27ನೇ ಬಿಟ್ಬಿಟ್ಟವನೇ ಅವನು. ಜಗದೊಳಗೆ ಮಳೆ ಬೆಳೆಗಳಾಗಬೇಕು ಅಂದ್ರೆ ನಾವು ಚಂದ್ರನ ಪೂಜೆ ಮಾಡಬೇಕು. ಇವತ್ತು ಚಂದ್ರನಿಗೆ ಪ್ರಿಯವಾದವಳು ರೋಹಿಣ. ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಏನಣ್ಣ ರೋಹಿಣಿ ಮಳೆ ಹೊಡೆದದ್ದು. ಅಯ್ಯಪ್ಪ, ಓಣಿ ಒಬ್ಬ ಒಂದು ಮಡಗಿಲ್ಲ ಕಣೆ, ಎಲ್ಲ ಒತ್ಕೊಂಡಾಯ್ತಲ್ಲ. ತೆಳ್ಳಗನೆ ಆಗ್ತದ, ಸುಮ್ಮನೆ. ಜಗತ್ತಿಗೆ ಮಳೆ ಬೆಳೆಗಳಾಗಬೇಕು ಅಂದ್ರೆ ನೋಡಿ ಚಂದ್ರನ ಪೂಜೆ ಮಾಡಬೇಕು. ಅದಕ್ಕೆ ಪ್ರತಿ ಸೋಮವಾರ ಚಂದ್ರನಿಗಿಷ್ಟವಾಗಿರ್ತಕ್ಕಂಥ ಬೆಳ್ಳಿ ಬಣ್ಣದ ಬಟ್ಟೆ, ಬೆಳ್ಳಿ ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಚಂದ್ರನಿಗಿಷ್ಟವಾಗಿರ್ತಕ್ಕಂಥ ಧಾನ್ಯ, ಬಿಳಿ ಅಕ್ಕಿ ಕಾಳು, ಚಂದ್ರನಿಗಿಷ್ಟವಾಗಿರ್ತಕ್ಕಂಥ ಹರಳು, ಮುತ್ತು. ಚಂದ್ರನನ್ನ ಪೂಜೆ ಮಾಡದೇ ಇರತಕ್ಕಂಥ ಅವರು ಶಿವನನ್ನು ಪೂಜೆ ಮಾಡಿದ್ರು ಕೂಡ ಚಂದ್ರನನ್ನು ಪೂಜೆ ಮಾಡದಷ್ಟು ಪುಣ್ಯ. ಚಂದ್ರನ ವಾಹನ ಜಿಂಕೆ. ಈ ಚಂದ್ರನ ಭಕ್ತಿಯಿಂದ ಹೀಗೆ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ನಮ್ಮ ಹೊಸಕೋಟೆ ಗ್ರಾಮದ ಹೋಟೆಲ್ ಕರಿಯಪ್ಪನವರ ಕುಟುಂಬ ವರ್ಗದವರು ಇಲ್ಲಿ ಎಲ್ಲರೂ ಭಕ್ತಿಯಿಂದ ಬೆಳದಿಂಗಳ ಬೆಳಕನ್ನು ಕೊಡುವಂತ ಈ ಚಂದ್ರನನ್ನು ಪೂಜೆ ಮಾಡೋಣ. ಎಲ್ಲರೂ ಕೈ ಮುಗಿದು ಈ ಚಂದ್ರ ಸ್ತೋತ್ರ ಮಾಡೋಣ. ಎಲ್ಲರಿಗೂ ಶುಭದಾಯಕವಾಗಲಿ. ದಧಿಶಂಕ ತುಷಾರಾರಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಶೋರ್ಮಕುಟಭೂಷಣಂ. ಚಂದ್ರದೇವನ ಪಾದಕ್ಕೆ ಗೋವಿಂದ, ಚಂದ್ರದೇವನ ಪಾದಕ್ಕೆ ಗೋವಿಂದ, ಚಂದ್ರದೇವನ ಪಾದಕ್ಕೆ. ಮೂರನೇ ಗ್ರಹವು ಮಂಗಳ ಗ್ರಹವು, ಸರ್ವ ಮಂಗಳ ರೂಪನೋ ಮಂಗಳ. ಮೂರನೇ ಗ್ರಹವು ಮಂಗಳ ಗ್ರಹವು, ಸರ್ವ ಮಂಗಳ ರೂಪನೋ ಅಂಗಾರಕನಾಗಿ ದೋಷ ಬೀರುವ, ಅಂಗಾರಕನಾಗಿ ದೋಷ ಬೀರುವ, ಕುಜನಾಗಿತ ಜಗವನೆ ಪೊರೆಯುವ. ಪುರನೆ ಗ್ರಹವು ಮಂಗಳ ಗ್ರಹವು, ಸರ್ವ ಮಂಗಳ ರೂಪನೋ ಮಂಗಳ. ನೋಡಿ, ಇವನು ಕ್ರೂರ ಗ್ರಹ, ಹೆಸರು ಮಾತ್ರ ಮಂಗಳ. ಹೇಗೆ ಕ್ರೂರ ಗ್ರಹ?
ದಕ್ಷ ಯಜ್ಞಕೊಂಡಕ್ಕೆ ಗೌರಿ ಮಾತೆ ಹೋಗಿ ಬಿದ್ದ ಮೇಲೆ ಗೌರಿಯನ್ನು ಕಳೆದುಕೊಂಡ ಶಿವನು ಪ್ರಳಯ ರುದ್ರನಂತೆ ನಾಟ್ಯ ಮಾಡ್ತಾ ಇರ್ತಾನೆ. ಆ ಶಿವನು ಪ್ರಳಯ ರುದ್ರ ನಾಟ್ಯ ಮಾಡುವಾಗ ಶಿವನ ಜಟೆಯಿಂದ ವೀರಭದ್ರೇಶ್ವರ ಹುಟ್ಟುತ್ತಾನೆ ದಕ್ಷಿಣ ಸಂಹಾರಕ್ಕಾಗಿ. ಆ ವೀರಭದ್ರ ಹುಟ್ಟುವ ಸಂದರ್ಭದಲ್ಲಿ ಶಿವನ ಹಣೆಯಿಂದ ಒಂದು ತೊಟ್ಟು ಬೆವರು ಭೂಮಿಗೆ ಬಿತ್ತು ನೋಡಿ. ಆ ಭೂಮಿಗೆ ಬಿದ್ದ ಬೆವರಿನಿಂದ, ಶಿವನ ಬೆವರಿನಿಂದ ಹುಟ್ಟಿದವನೇ ಈ ಮಂಗಳ. ಅದಕ್ಕೆ ಇವನಿಗೆ ಭೂಮಿ ಕುಮಾರ, ಕುಜ, ಅಂಗಾರಕ, ಮಂಗಳ, ಅವನೆಯ ಅಂತ ಅನೇಕ ಹೆಸರು. ಹುಟ್ಟುವಾಗ ಹೆಣ್ಣುಮಕ್ಕಳ ಕುಜದೋಷ ಇದ್ರೆ ಕುಜದೋಷ ಇರೋ ಗಂಡನೇ ಹುಡುಕಿ ಮದುವೆ ಮಾಡ್ತಾರೆ. ಇಲ್ಲ ಹೆಂಡತಿ ಸತ್ತು ಹೋಗ್ತಾಳೆ, ಇಲ್ಲ ಗಂಡ ಸತ್ತು ಹೋಗ್ತಾನೆ. ಅಂಗಾರಕ ದೋಷ ಅಂತ 14 ವರ್ಷ ಬಂತೆ ನೋಡಿ. ಗಂಡಸರ ಪಾಲಿಗೆ ದೋಷ ಬಂತು ಅಂದ್ರೆ ಊಟ ಬಟ್ಟೆ ಗತಿ ಇಲ್ಲದೆ 14 ವರ್ಷ ತೀರ್ಪೆ ಮಾಡಿಸ್ಬಿಡುತ್ತಂತೆ. ಹೆಣ್ಮಕ್ಕಳ ಪಾಲಿಗೆ ದೋಷ ಬಂತು ಅಂದ್ರೆ ಹುಟ್ಟಿದ ಮನೆ ಮೆಟ್ಟಿದ ಮನೆ 2 ಮನೆಯಲ್ಲೂ ಸುಖ ಇಲ್ಲದೆ ಕಣ್ಣೀರ್ಲು ಕೈ ತೊಳಗಿಸ್ಬಿಡುತ್ತಂತೆ. ಹಿಂದೆ ರಾಮಾಯಣದಲ್ಲಿ ಶ್ರೀರಾಮಚಂದ್ರನಿಗಿತ್ತಂತೆ ಈ ದೋಷ. ರಾಮ 14 ವರ್ಷ ಪಡಬಾರದ ವನವಾಸ ಪಟ್ಟ. ನಾವು ನೀವು ಯಾವ ಲೆಕ್ಕ? ಅದಕ್ಕೆ ದೋಷಪೂರಿತನಾಗಿರ್ತಕ್ಕಂಥ ಈ ಮಂಗಳನನ್ನ ಮಂಗಳ ಪ್ರದಾಯಕನಾಗಿ ನಾವು ಒಲಿಸ್ಕೋಬೇಕಾದ್ರೆ ಪ್ರತಿ ಮಂಗಳ ಬಾರಿ ಇವನಿಗೆ ಇಷ್ಟವಾಗಿರ್ತಕ್ಕಂಥ ಕೆಂಪು ಬಟ್ಟೆ, ಕೆಂಪು ಹೂಗಳನ್ನು ಪೂಜೆಗಿಟ್ಟು 12 ಮನೆಗಳಲ್ಲಿ 9 ಮನೆ ಕೆಟ್ಟದ್ದನ್ನೇ ಮಾಡ್ತಾನಂತೆ ಮಂಗಳ. ಬರೀ 3 ಮನೆಯಲ್ಲಿ ಮಾತ್ರ ಒಳ್ಳೇದು ಮಾಡೋದು. ಅದಕ್ಕೆ ಮಂಗಳನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ತೊಗರಿಕಾಳು ಅಥವಾ ತೊಗರಿ ಬೇಳೆ, ಮಂಗಳನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು, ಕೆಂಪು ಹವಳ. ಮಂಗಳನನ್ನು ಪೂಜೆ ಮಾಡದೇ ಇರ್ತಕ್ಕಂಥ ಅವರು ಸೀತಾರಾಮಚಂದ್ರನನ್ನು ಪೂಜೆ ಮಾಡಿದ್ರು ಕೂಡ ಮಂಗಳನನ್ನು ಪೂಜೆ ಮಾಡಿದಷ್ಟು ಪುಣ್ಯ. ಮಂಗಳನ ವಾಹನ ಮೇಕೆ. ಈ ಮಂಗಳನನ್ನ ಭಕ್ತಿಯಿಂದ ಹೀಗೆ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ನಮ್ಮ ಹೊಸಕೋಟೆ ಗ್ರಾಮದ ಹೋಟೆಲ್ ಕರಿಯಪ್ಪನವರು ಮತ್ತು ಕುಟುಂಬ ವರ್ಗದವರು ನೆರೆದಿರ್ತಕ್ಕಂಥ ಭಕ್ತ ಸ್ತೋಮದ ಪರವಾಗಿ ಮಂಗಳನಿಗೆ ಅಖಂಡ ಪೂಜೆ ಸಲ್ಲಿಸೋಣ. ಕ್ರೂರ ಗ್ರಹ ಇವನು, ಕುಜಗ್ರಹ. ಇವನಿಗೆ ಭಕ್ತಿಯಿಂದ ಕೈ ಮುಗಿದು ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಾಪ್ರಭಂ ಕುಮಾರಂ ಶಕ್ತಿ ಅಸ್ತಂಚ ತನ್ಮಂಗಳಂ ಪ್ರಣಮಾಮ್ಯಹಂ ತನ್ಮಂಗಳಂ ಪ್ರಣಮಾಮ್ಯಹಂ. ಮಂಗಳದೇವರ ಪಾಲ್ಕೆ, ಮಂಗಳದೇವರ ಪಾಲ್ಕೆ, ಮಂಗಳದೇವರ ಪಾಲ್ಕೆ. ಚಂದ್ರ ತಾರೆಯ ಕುವರನೋ ಗ್ರಹಮಂಡಲಗಳಲೆ ಕಿರಿಯನೋ ಚಂದ್ರ ತಾರೆಯ ಕುವರನೋ ಗ್ರಹಮಂಡಲಗಳಲ್ಲಿ ಕಿರಿಯನೋ ಸಕಲ ಭಾಗ್ಯವ ಕೊಟ್ಟು ಸಲಗುವ ಸಕಲ ಭಾಗ್ಯವ ಕೊಟ್ಟು ಸಲಗುವ ಶ್ರೀ ಬುಧನೋ ಶಿವ ಶ್ರೀ ಬುಧನೋ. ಹಸಿರು ವರ್ಣದ ವಸ್ತ್ರವಿತ್ತು ಎಸರು ಕಾಡಿನ ಧಾನ್ಯವಿತ್ತು ಹಸಿರು ವರ್ಣದ ವಸ್ತ್ರವಿತ್ತು ಎಸರು ಕಾಡಿನ ಧಾನ್ಯವಿತ್ತು ಭಕ್ತಿಯಿಂದಲೇ ಪೂಜಿಸಲು ಭಕ್ತಿಯಿಂದಲೇ ಪೂಜಿಸಲು ಇವ ಪುತ್ರರನ್ನು ಕೊಡುವ ಲಾಭವನ್ನೇ ಕೊಡುವ ಬುಧ ಮಕ್ಕಳನ್ನೇ ಕೊಡುವ. ಬುಧ 9 ಗ್ರಹಗಳಲ್ಲಿ ಚಿಕ್ಕ ಗ್ರಹ ಬುಧ. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ಚಂದ್ರ ತಾರೆಯ ಕುವರನೋ ನೋಡಿ. ಆ ಹಾಡಿನ ಸಾಲಿನ ಮೊದಲನೇ ಸಾಲಿನಲ್ಲೇ ಅರ್ಥ ಬಂತು. ಚಂದ್ರ ತಾರಾದೇವಿಯ ಮಗ ಈ ಬುಧ. ಹಾಗಾದ್ರೆ ಚಂದ್ರನ ಹೆಂಡತಿ ತಾರಾದೇವಿನ? ಇಲ್ಲ. ಈ ತಾರಾದೇವಿ ಅನ್ನೋಳು ಯಾರು? ದೇವತೆಗಳಿಗೆಲ್ಲ ಗುರುವಾಗಿರ್ತಕ್ಕಂಥ ಬೃಹಸ್ಪದಾಚಾರ್ಯ ಹೆಂಡತಿ ಇವಳು ತಾರಾದೇವಿ. ಗುರುಗಳ ಹತ್ರ ವಿದ್ಯೆ ಕಲಿಯಕ್ಕೆ ಹೋಗ್ಬಿಟ್ಟು ಗುರುಗಳ ಹೆಂಡತಿನೇ ಮೋಹಿಸ್ಬಿಟ್ಟು ಕರ್ಕೊಂಡ್ ಹೊಂಟಾಗದ ನೋಡಪ್ಪ. 27 ಜನ ಸಾಕಾಗ್ನಿಲ್ಲ ಅನ್ನಗದ ಅವನ್ಗ. ನನ್ ಮುಂದೆ ಹೇಳಿದ್ರೆ ನಾನು ಏನಪ್ಪಾ ಮಾಡ್ಲಿ? ಹುಣ್ಮೆ ದಿನ ಬತ್ತಾನೆ ಆ ಚಂದ್ರ ಹೇಳು ಹೇಳ್ತಾನೆ ಬಿಡಕದ್ದ. ಇದು ಶಿವನ ಹತ್ರಕ್ಕೆ ಹೋಗುತ್ತೆ ನ್ಯಾಯ ಕೈಲಾಸಕ್ಕೆ. ಚಂದ್ರ ಈ ಕೆಲಸ ಮಾಡದ್ನೆಲ್ಲ ಮಾಡಬಹುದಾ? ಮಾಡಬಹುದವ. ಏನಾಯ್ತು? ಗುರುಗಳ ಹೆಂಡತಿನೇ ಮೋಹಿಸ್ಬಿಟ್ಟು ಕರ್ಕೊಂಡು ಹೋದ್ನಲ್ಲ ಅಂದಾಗ ಅವ್ರಿಬ್ಬರನ್ನು ಕರೆಸಿದ್ರು. ಚಂದ್ರ ತಾರಾದೇವಿ ಇಬ್ರು ಬಂದಿರಲ್ಲ. ತಾರಾದೇವಿ ಗರ್ಭವತಿ ಆಗ್ಬಿಟ್ಟವಳೆ. ಯಮಧರ್ಮ ಕೇಳ್ತಾನೆ, ಸ್ವಾಮಿ ನ್ಯಾಯ ಆಮೇಲೆ ಮಾಡೋರಂತೆ. ಈ ಹೊಟ್ಟೆಲ್ ಹುಟ್ಟುತ್ತಲ್ಲ ಮಗು, ಅದು ಚಂದ್ರಂದೋ ಗುರುಗಳದೋ? ಮಾತಾಡೆ.
ಶಿವ ಹೇಳ್ತಾನೆ, ಈ ವಿಚಾರದಲ್ಲಿ ತರ್ಕಬೇಡಿ. ಹುಟ್ಟೋ ಮಗು ಅದನ್ನ ಗ್ರಹ ಮಂಡಲಕ್ಕೆ ಸೇರಿಸ್ಬಿಡಿ, ಅವನೇ ಬುಧ. ವ್ಯಾಪಾರದಲ್ಲಿ ಚಮಕ್ಕು, ಗೂಬ ಕಣ ಕೂತಿರೋ ವ್ಯಾಪಾರ ನಡೆಯಲ್ಲ, ಒಂದು ಚಮಕ್ ಮಾಡಬೇಕು. ಅದಕ್ಕೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ಅಂಗಡಿಗಳಲ್ಲಿ ಸುಂದರವಾದ ಹೆಣ್ಮಕ್ಳು ಕೂರಿಸಿರ್ತಾರೆ ಮುಂದ್ಗಡೆ. ಒಳ್ಳೆ ವ್ಯಾಪಾರ ನಡೀಲಿ, ಇವರೆಲ್ಲ ಬಂದು ತಿರುಗಾಡ್ಕ ವ್ಯಾಪಾರ ಮಾಡ್ಕೊಂಡು ಹೋಗ್ಲಿ ಅಂತ. ಒಂದ್ ಟೀ ಕುಡಿಯಮಿ 2 ಟೀ ಕುಡಿತಾನೆ. ಅದೊಂದು ವ್ಯಾಪಾರದ ಒಂದು ಲಕ್ಷಣ, ಅಂದ್ರೆ ವ್ಯಾಪಾರದ ಒಂದು ಚಮಕ್ಕು, ತಳುಕು ಬೆಳಕು ಮಾಡೋದು ಅಂತ. ಕೆಲವು ಅಂಗಡಿ ನೋಡಿ ಜನ ಮುತ್ಕೊಂಡ್ ಮರಿತಾ ಇರ್ತಾರೆ, ಅವನಿಗೆ ಬುಧನ್ ದೇಶ ಚೆನ್ನಾಗದೆ, ಕೆಲವರು ಪಾಪ ಒಳ್ಳೆ ಪದಾರ್ಥ ಕೊಡ್ತೀನಿ ಅಂದ್ರೆ ನಾನು ಅಂಗಡಿಗೆ ಹೋಗೋಲ್ರು. ಬುಧನ್ ದೆಸೆ ಬೇಕು ವ್ಯಾಪಾರದಲ್ಲಿ. ಮಕ್ಕಳ ಫಲ ಕೊಡೋನು ಬುಧ, ಪುರಸ್ಕಾರ ಗೌರವಗಳೆಲ್ಲ ಸಿಗೋದು ಬುಧನ ದೆಸೆಯಿಂದ. ಅದಕ್ಕೆ ಈ ಬುಧನನ್ನ ಪ್ರತಿಯೊಬ್ಬರು ಕೂಡ ಪೂಜೆ ಮಾಡಬೇಕು. ವ್ಯಾಪಾರ ಮತ್ತೊಂದು ಮಗದೊಂದರಲ್ಲಿ ಎಲ್ಲದರಲ್ಲೂ ಕೂಡ ಒಳ್ಳೇದಾಗುತ್ತೆ ಎಂದಾಗ ಅವನಿಗೆ ಇಷ್ಟವಾಗಿರ್ತಕ್ಕಂಥ ಹಸಿರು ಬಣ್ಣದ ಬಟ್ಟೆ, ಹಸಿರು ಬಣ್ಣದ ಹೂಗಳನ್ನು ಪೂಜೆಗಿಟ್ಟು, ಬುಧನಿಗಿಷ್ಟವಾಗಿರ್ತಕ್ಕಂಥ ಧಾನ್ಯ, ಹೆಸರು ಕಾಳು, ಬುಧನಿಗಿಷ್ಟವಾಗಿರ್ತಕ್ಕಂಥ ಹರಳು, ಮರಕತ ಅಥವಾ ಪಚ್ಚೆ, ಬುಧನನ್ನ ಪೂಜೆ ಮಾಡದೇ ಇರತಕ್ಕಂಥ ಅವರು ನಾರಾಯಣ ಸ್ವಾಮಿಯನ್ನು ಪೂಜೆ ಮಾಡಿದ್ರು ಕೂಡ ಬುಧನನ್ನು ಪೂಜೆ ಮಾಡದಷ್ಟು ಪುಣ್ಯ. ಬುಧನ ವಾಹನ ಕುದುರೆ. ಈ ಬುಧನ ಭಕ್ತಿಯಿಂದ ಹೀಗೆ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ನಮ್ಮ ಹೊಸಕೋಟೆ ಗ್ರಾಮದ ಹೋಟೆಲ್ ಕರಿಯಪ್ಪನವರು ಮತ್ತು ಕುಟುಂಬ ವರ್ಗದವರು, ಬಂಧು ಬಳಗದವರೆಲ್ಲರ ಸಮಕ್ಷಮದಲ್ಲಿ ನಮ್ಮ ಜೀವನಗಳೆಲ್ಲ ಈ ವರ್ಷ ಅಸ್ತವ್ಯಸ್ತ ಆಗ್ಬಿಟ್ಟಿದೆ. ವ್ಯಾಪಾರಗಳೆಲ್ಲ ಕೈ ಬಿಟ್ಟು ಹೋಗಿದೆ. ಆ ವ್ಯಾಪಾರ ಮತ್ತೊಂದು ಮಗದೊಂದರಲ್ಲಿ ಒಳ್ಳೆ ಲಾಭದಾಯಕನಾಗಬೇಕಾದ್ರೆ ಬುಧನ ಪೂಜೆ ಮಾಡಿ ನಮಗೆಲ್ಲ ಒಳ್ಳೇದಾಗ್ಲಿ ಅಂತ ಅವನಿಗೆ ಬುಧನ ಅಖಂಡ ಪೂಜೆಯನ್ನು ಸಲ್ಲಿಸೋಣ. ಪ್ರಿಯಂಗೂ ಕಲಿಶಾಮಂ ರೂಪೇಣ ಪ್ರತಿಮಾ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಬುಧದೇವನ ಪಾದಕ್ಕೆ, ಬುಧದೇವನ ಪಾದಕ್ಕೆ, ಬುಧದೇವನ ಪಾದಕ್ಕೆ. ಅಭಯವ ನೀಡೋ ಹೇ ಗುರುದೇವ ಗುರುವೇ ಜಯವಾ ತೋರೋ ತೋರೋ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವೇ ಆದಿ, ಗುರುವೇ ಅನಾದಿ. ಗು ಎಂದರೆ ಪಾಪವನ್ನ, ರು ಎಂದರೆ ನಾಶ ಮಾಡತಕ್ಕಂತಹದ್ದು. ಅರಮುನಿಯಲ್ಲಿ ಗುರು ಜಯಿಸಬಲ್ಲ. ಗುರು ಮುನಿದಡೆ ಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ಗುರು ಎಷ್ಟು ದೊಡ್ಡವನು ನೋಡಿ. ಒಂದು ವೇಳೆ ಈಶ್ವರ ಮುನ್ಸ್ಕೊಂಡ್ಬಿಟ್ರು ಗುರು ಬಲದಿಂದ ಅವನು ಸರ್ ಮಾಡಬಹುದಂತೆ. ಗುರು ಏನಾರ ಮುನ್ಸ್ಕೊಂಡ್ಬಿಟ್ರು ತ್ರಿಮೂರ್ತಿಗಳೆಲ್ಲ ಸೇರ್ಕೊಂಡ್ರೆ ಅವನು ಸರ್ ಮಾಡಕ್ಕಾಗಲ್ವಂತೆ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರು ಎಷ್ಟು ದೊಡ್ಡವನು. ಆದಿ ಅಂತ್ಯಕ್ಕೆಲ್ಲ ಗುರುವೇ ಮುಖ್ಯ. ಒಂದು ಮನೆ ಕಟ್ಟಬೇಕು, ಒಂದು ಆಸ್ತಿ ತೆಗಿಬೇಕು, ಒಂದು ದೊಡ್ಡ ದೊಡ್ಡ ಕೆಲಸ ಮಾಡಬೇಕು, ಜೀವನದಲ್ಲಿ ಇಂಥ ಗುರಿಯನ್ನು ಮುಟ್ಟಬೇಕು ಅಂದ್ರೆ ಅದಕ್ಕೆ ಗುರುಬಲ ಬೇಕು. ಗುರುಬಲವನ್ ಚೆನ್ನಾಗಿದ್ರೆ ಶನೇಶ್ವರನು ಸರಿ ಆಗೋಯ್ತಾನಂತೆ ನೋಡಿ. ಶನೇಶ್ವರನು ಕೆಟ್ಟವನಾಗಿದ್ರೆ ಅವನು ಸರಿ ಆಯ್ತಾನಂತೆ ಗುರುಬಲ ಇದ್ರೆ. ಅದಕ್ಕೆ ನಮಗೆ ಯಾರ ಬಲ ಬೇಕು? ಗುರುಬಲ ಬೇಕು. ಮಕ್ಕಳು ಒಳ್ಳೆ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಬೇಕಾದ್ರೆ ಗುರುಬಲ ಬೇಕು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಕಂಕಣ ಬಲ ಕೂಡ ಬರಬೇಕಾದ್ರೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡಿಬೇಕಾದ್ರೆ, ದೊಡ್ಡ ದೊಡ್ಡ ಕೆಲಸಗಳಿಗೆ ಯಶಸ್ಸು ಬರಬೇಕಾದ್ರೆ ಗುರುಬಲ. ಈ ಗುರುವನ್ನ ಪ್ರತಿ ಗುರುವಾರ ಇವನಿಗೆ ಇಷ್ಟವಾಗಿರ್ತಕ್ಕಂಥ ಕಂದು ಬಣ್ಣದ ಬಟ್ಟೆ, ಕಂದು ಬಣ್ಣದ ಹೂಗಳಿಗೆ ಪೂಜೆ ಇಟ್ಟು, ಗುರುವಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ, ಹಸಿ ಕಡಲೆಕಾಳು, ಗುರುವಿಗೆ ಇಷ್ಟವಾಗಿರ್ತಕ್ಕಂಥ ಹರಳು, ಕಮಲ ಪುಷ್ಯರಾಗರಳು, ಗುರುವನ್ನ ಪೂಜೆ ಮಾಡದೇ ಇರ್ತಕ್ಕಂಥ ಅವರು ಶಿವನ ಗುಡಿಯಲ್ಲಿ ಬರ್ತಕ್ಕಂಥ ದಕ್ಷಿಣಾಮೂರ್ತಿಯನ್ನು ಪೂಜೆ ಮಾಡಿದ್ರು ಕೂಡ ಗುರುವನ್ನು ಪೂಜೆ ಮಾಡದಷ್ಟು ಪುಣ್ಯ. ಗುರುವಿನ ವಾಹನ ಆನೆ. ಈ ಗುರುವನ ಭಕ್ತಿಯಿಂದ ಹೀಗೆ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಸ್ಥಾನದಲ್ಲಿ ನಮ್ಮ ಹೊಸಕೋಟೆ ಗ್ರಾಮದ ಶ್ರೀಯುತರಾದಂತಹ ಹೋಟೆಲ್ ಕರಿಯಪ್ಪನವರು ಮತ್ತು ಕುಟುಂಬ ವರ್ಗದವರ ಪರವಾಗಿ ಬಲಕ್ಕೆಲ್ಲ ಗುರುಬಲ ಬೇಕು. ದಯವಿಟ್ಟು ಎಲ್ಲರೂ ಭಕ್ತಿಯಿಂದ ಸ್ಮರಣೆ ಮಾಡಿ ಗುರುವಿಗೆ ಅಖಂಡ ಪೂಜೆಯನ್ನು ಸಲ್ಲಿಸೋಣ.
ದೇವಣಾಂಚ ಋಷಿಣಾಂಚ ಗುರುಕಾಂಚನ ಸಮೀಪಂ ಬುದ್ಧಿರ್ಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಗುರುದೇವರ ಪಾದಕ್ಕೆ, ಗುರುದೇವರ ಪಾದಕ್ಕೆ, ಗುರುದೇವರ ಪಾದಕ್ಕೆ. ಅರಣ್ಯ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಅರಣ್ಯ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಮಣ್ಣು ಎಳಿದರು ಒಂದು ಮಾಡುವ ಶುಕ್ರ, ಮಣ್ಣು ಎಳಿದರು ಒಂದು ಮಾಡುವ ದೇವಾದಿದೇವ ಶುಕ್ರನು. ಅರಣ್ಯ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಶುಕ್ರದೇವ ಶುಕ್ರದೇವ. ನೋಡಿ, ಇಲ್ಲಿ ಕೂತಿರೋರೆಲ್ರಿಗೂ ಬೇಕಿವನು ಶುಕ್ರ. ಸುಖ, ನೆಮ್ಮದಿ, ಅಂತಸ್ತು, ಐಶ್ವರ್ಯ, ವಸ್ತ್ರ, ಉಡುಪು, ಒಡವೆ, ಹಣ, ಅಂತಸ್ತು. ನಮ್ಮ ಇವತ್ತಿನ ಕಾಲದಲ್ಲಿ ಹೊಲ, ಗದ್ದೆ, ಮನೆ, ಮಠ, ಸೈಟು, ನೋಟು, ಇದೆಲ್ಲ ಶುಕ್ರ ದೇಸೆ. ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಏನಿತ್ತೇನ್ರಿ 3 years ಬ್ಯಾಕು ಅದೇ ಕಾವಲಿ ಅದ ಇಲ್ಲೆಲ್ಲ ಕಣ. ಅಲ್ಲಿ ಅಂದ್ರೆ ನಾನು ಹೇಳ್ತಿರೋದು 3 years ಬ್ಯಾಕ್ ಅಂದ್ರೆ 3 ವರ್ಷದ ಹಿಂದೆ ನಮ್ಮೂರ್ಗೆ ಸುತ್ತೂರು, ಹೊಸಕೋಟ, ಜಿಮರಳ್ಳಿ, ತುಂಗೇರಳ ಚೀಟಿ ಬಟ್ಟೆ ಅನ್ಕೊಂಡ್ ಸೈಕಲ್ ಹೊಡ್ಕೊಂಡ್ ಬಟ್ಟೆ ಮಾರ್ತಿದ್ದ. 3 ವರ್ಷಕ್ಕೆ ಎಂತ ಇಂಪ್ರೂವ್ಮೆಂಟ್ ಆಗ್ಬಿಟ್ಟ. ನಾವು ಅಯ್ಯಯ್ಯ 2.5 ಎಕರೆ ಸುಮ್ಮನೆ ಎಳ್ದು ಬಿಟ್ಬಿಟ್ಟನ ಕಣ ಮನೆ. ಮನೆನೆ 2.5 ಎಕರೆನೆ. ಅಯ್ಯೋ, ನೆಡ್ತಿ ಒಳಗ ಸೈಕಲ್ ತಕ್ಕ ಓಡಾಡದಂತ ಮನೆ. ಈ ರೂಮಿಂದ ಆ ರೂಮ್ಗೆ ಸೈಕಲ್ ಓಡಾಡೋದು. ದೊಡ್ಡ ಓಡಾಡಕಲ್ಲ ಟಿಲ್ ಟಿಲ್ ಹಂಗಡ. ಇವತ್ತು ಉಟ್ಕೊಂಡ್ ಸೀರೆ ನಾಳೆ ಉಟ್ಕೊಳ್ಳಲ್ವ. ಇನ್ನೊಲ್ಲಿ ತಳ ಹಂಗದಕ್ಕವ ಬೆಡಗು ಎಲ್ರಿಗೂ ಬಂದ. ಇನ್ನೊಂದ್ ದಿವಸ ಗೊತ್ತಿಲ್ಲ, ನನ್ ಗೊತ್ತಾಯ್ತು ನಂಗ. ಅದೇನವ ಚಿನ್ನದ ಮಾಸ್ಕ್ ಮಾಡಿಸ್ಕೊಂಡಿದ್ದಾಳಂತ. ಚಿನ್ನದ ಮಾಸ್ಕು. ಚಿನ್ನದ ಶುಕ್ರ ದೇಶಕವ. ಶುಕ್ರ ದೇಶ. ಈ ಶುಕ್ರ ದೆಸೆ ಬಂದ್ಬಿಟ್ರೆ ಮಣ್ಣು ಹಿಡ್ಕೊಂಡ್ರು ಚಿನ್ನವಾಯ್ತಂತೆ. ಅದಕ್ಕೆ ನಿಮಗೂ ಬರ್ಲಿ, ನಮ್ಮ ನೋಡ್ತಾ ಇರೋ ವೀಕ್ಷಕರಿಗೂ ಶುಕ್ರ ದೆಸೆ ಬರ್ಲಿ ಅಂತ ನಾ ಕೇಳ್ಕೊತೀನಿ. ಯಾಕೆ ಹೇಳಿ, ನಮಗೂ ಸ್ವಲ್ಪ ಬಂದಂಗೆ, ನಿಮಗ್ ಬಂದ್ರೆ ಅದೇಂಗಪ್ಪ 4 ಕಾರ್ಯಕ್ರಮಗಳು ಹೆಚ್ಚಾಯ್ತವೆ ಅಲ್ವಾ. ನಗದು ರೂಪದಲ್ಲೂ ಕೊಡ್ಬೋದು. ಕೊಡಿ ಕೊಡಿ. ಇದಕ್ಕೆ ಶುಕ್ರ ದೇಸೆ. ಈ ಶುಕ್ರ ದೇಸೆ ಅನ್ನೋದು ಬಂದ್ಬಿಟ್ರೆ ಜೀವನದಲ್ಲಿ ನಾವೇನ್ ಅಂದ್ಕೋತೀವಿ ಅದನ್ನ ನಾವು ಪಡ್ಕೋತೀವಿ ಅಂತ ನಮ್ಮನ್ನೇ ಹುಡಿಕೊಂಬತ್ತದಂತೆ ಅದು. ಇದಕ್ಕೆ ಶುಕ್ರ ದೇಸೆ. ಪೂರ್ತಿ ಕಥೆಯನ್ನು ಕೇಳಿದವ್ರಿಗೆ, ದೀಪ ಬೆಳಗುವ ತನಕ ಇದ್ದವ್ರಿಗೆ ಕೇಳಿವ ಬೆಳಗ್ಗೆ ಎಲ್ಲ ವಕ್ರ ದೇಶ ಆಗೋಯ್ತೆ. ವಕ್ರ ದೇಶ ಅಂದ್ರೆ ಇತ್ತ ಕಥೆ ಕೇಳ್ದಂಗಲ್ಲ ಪುಟ್ಟಂಗ ಹೋಗಲ್ಲ ಕಣ. ಬೆಳಗ್ಗೆ ಗೊತ್ತಾಯ್ತ ಅವ್ರ ಮನೆ ಕಥ ಒಳೆ ಇಟ್ಟಾಗೋಯ್ತಾ. ಒಳೆ ಇಟ್ಟು ಅಂದ್ರೆ ಒಬ್ರಿಗೆ ಹೇಳ್ಕೊಳಕ್ ಹೋಗಲ್ಲ, ಹೇಳ್ಕೊಳಕ್ ಹೋಗಲ್ಲ, ಗೊತ್ತಾಯ್ತ ಅವ್ರ ಮನೆ ಕಥ ಬೆಳಗ್ಗೆ ಎಲ್ಲ ಹೇಳ್ಬಿಡ್ಬೇಡ ಸುಮ್ನೆ. ಇದಕ್ಕೆ ನೋಡಿ, ಶುಕ್ರ ದೇಶ ನಿಮ್ಮೆಲ್ಲರಿಗೂ ಸುಖ ನೆಮ್ಮದಿಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ 6ನೆಯ ಗ್ರಹವಾಗಿರ್ತಕ್ಕಂಥ ಈ ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಬಿಳಿ ಅವರೇ ಕಾಳು, ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು, ವಜ್ರ, ಶುಕ್ರನನ್ನ ಪೂಜೆ ಮಾಡದೇ ಇರತಕ್ಕಂಥ ಅವರು ಲಕ್ಷ್ಮೀ ಕುಬೇರರನ್ನು ಪೂಜೆ ಮಾಡೋರು ಕೂಡ ಶುಕ್ರನನ್ನು ಪೂಜೆ ಮಾಡದಷ್ಟು ಪುಣ್ಯ. ಶುಕ್ರನ ವಾಹನ ಗರುಡ. ಈ ಶುಕ್ರನನ್ನ ಭಕ್ತಿಯಿಂದ ಹೀಗೆ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ನಿಮ್ಮೆಲ್ಲರಿಗೂ ಸುಖ ನೆಮ್ಮದಿಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ನಮ್ಮ ಹೊಸಕೋಟೆ ಗ್ರಾಮದ ಹೋಟೆಲ್ ಕರಿಯಪ್ಪನವರು ಮತ್ತು ಕುಟುಂಬ ವರ್ಗದವರ ಪರವಾಗಿ ಎಲ್ಲರೂ ಕೂಡ ಕೈ ಮುಗಿದು ಸ್ವಲ್ಪ ದುಡ್ಡನ ಗ್ರಹ ಸ್ವಲ್ಪ ಭಕ್ತಿಯಿಂದ ಕೇಳ್ಕೊಳ್ಳಿ, ಒಳ್ಳೇದಾಗ್ಲಿ. ಹಿಮಕುಂದ ಮೃಡಲಾವಂ ದೈತ್ಯನ ಪರಮಗುರು ದೈತ್ಯನ ಪರಮಗುರು ಸರ್ವಶಾಸ್ತ್ರ ಪ್ರವಕ್ತ ಭಾರ್ಗವಂ ಪ್ರಣಮಾಮಿ. ಶುಕ್ರದೇವರ ಪಾಲ್ಕೆ, ಶುಕ್ರದೇವರ ಪಾಲ್ಕೆ, ಶುಕ್ರದೇವರ ಪಾಲ್ಕೆ. ಶುಕ್ರನಾದ ಕೂಡಲೇ 7ನೇ ಪಂಡಿತೋತ್ತಮನಿದ್ದ ವಿಕ್ರಮರಾಜ. ಈಗ ನಾನು ಹೇಳುವ ಗ್ರಹವನ್ನು ಸ್ವಲ್ಪ ಗಮನವಿಟ್ಟು ಕೇಳು ಸ್ವಾಮಿ. ಸೂರ್ಯ ಆರೋಗ್ಯ ಭಾಗ್ಯ ಕೊಡ್ತಾನೆ, ಚಂದ್ರ ಮಳೆ ಬೆಳೆಗಳು ಕೊಡ್ತಾನೆ, ಬುಧ ಮಕ್ಕಳ ಫಲ ಕೊಡ್ತಾನೆ, ಗುರು ಗುರಿ ಮುಟ್ಟಿಸ್ತಾನೆ, ಶುಕ್ರ ಸುಖ ನೆಮ್ಮದಿಗಳು ಕೊಡ್ತಾನೆ. ನೀವ್ ಹೇಳುವ ಈ ಶನಿ ಏನ್ ಕೊಡ್ತಾನೆ ಹೇಳ್ರಿ? ಗ್ರಾಚಾರ ಕೆಟ್ಟಿರೋ ವಿಕ್ರಮನ ಬಾಯಲ್ಲಿ ಏನ್ ಮಾತು ಬರ್ತಾ ಇದೆ? ವಿಕ್ರಮರಾಜ, ಯಾಕಪ್ಪ ಭಗವಂತನ ಬಗ್ಗೆ ತಾತ್ಸಾರವಾಗಿ ಮಾತನಾಡ್ತಾ ಇದೀಯ? ಹುಟ್ಟಿದಗಳಿಗೆ ಅಪ್ಪನಿಗೆ ಕುಷ್ಠರೋಗ ಕೊಟ್ಟವನು, ಹರಣಿನಿಗೆ ಎಳವತನ ಕೊಟ್ಟವನು, ಕುದುರೆಗಳಿಗೆ ಕಣ್ಣು ಕಿವಿ ಕೇಳದ ಮಾಡಿದವನು,
ಅವನನ್ನು ನಿಂದನೆಯಾಗಿ ಮಾತನಾಡುವುದು ನ್ಯಾಯವೇ? ಸ್ವಾಮಿ, ಅವನನ್ನು ಪೂಜೆ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ? ಪ್ರತಿ ಶನಿವಾರಗಳಲ್ಲಿ ಪ್ರತಿ ವಾರಗಳಲ್ಲಿ ಅವನಿಗೆ ಇಷ್ಟವಾಗಿರ್ತಕ್ಕಂಥ ಕಪ್ಪು ಎಳ್ಳು ಬತ್ತಿಯನ್ನುಚ್ಚಿ ಕಪ್ಪು ಎಳ್ಳು ಪ್ರಸಾದವನ್ನಿಟ್ಟು ಸನೇಶ್ವರನನ್ನ ಪೂಜೆ ಮಾಡದೇ ಇರತಕ್ಕಂಥ ಅವರು ಆಂಜನೇಯನನ್ನು ಪೂಜೆ ಮಾಡಿದ್ರು ಕೂಡ ಸನೇಶ್ವರನನ್ನು ಪೂಜೆ ಮಾಡಿದಷ್ಟು ಪುಣ್ಯ. ಆಂಜನೇಯನಿಗೂ ಶನೇಶ್ವರನಿಗೂ ಏನ್ ಸಂಬಂಧ ಸ್ವಾಮಿ? ಒಳ್ಳೆ ಪ್ರಶ್ನೆ. ಸದ್ದು ಎಲ್ಲರ ರಾಶಿಗೂ ಪ್ರವೇಶ ಮಾಡಿದಂತ ಈ ಶನೇಶ್ವರ ಆಂಜನೇಯನ ಹತ್ರ ಬರ್ತಾನೆ ನೋಡಿ. ಮುತ್ತೆತ್ತರಾಯ, ಆಂಜನೇಯ, ಮಾರುತಿ, ಹನುಮಂತ, ನಿನ್ ರಾಶಿಗೆ ನಾನು ಬರಬೇಕು, ಯಾವಾಗ ಬರಲಿ? ಅವನು ಹೇಳ್ತಾನೆ, ಏನಪ್ಪ ನನ್ನ ರಾಶಿಗೆ ನೀನ್ ಬರಲೇಬೇಕಾ? ಕೈಲಾಸವಾಸನಾದ ಪರಶಿವನ್ನೇ ಬಿಟ್ಟಿಲ್ಲ, ನಿನ್ನ ಯಾಕೆ ಬಿಡ್ಲಿ? ನಿನ್ ರಾಶಿಗೂ ಬಂದು ಹೊರಟೋಯ್ತೀನಿ. ನೀನು ರಾಮನ ಪರಮ ಭಕ್ತನಾದ್ರಿಂದ ನಿನಗೊಂದು ಅವಕಾಶ ಕೊಡ್ತಾ ಇದ್ದೀನಿ. ನೀನು ಯಾವಾಗ ಬಾ ಅಂತೀಯ ಯಾವಾಗ ಬರ್ತೀನಿ, ಯಾವಾಗ ಬರಲಿ ಅಂದ. ಅದಕ್ಕೆ ಇವನೇನಂತ ಗೊತ್ತಾ ಆಂಜನೇಯ? ನನ್ನ ಶರೀರದೊಳಗಡೆ ಯಾವಾಗ ರಾಮನಾಮ ಇರುವುದಿಲ್ಲವೋ ಆಗ ಬಾ ಅಂದವನು. ನನ್ನ ಶರೀರದೊಳಗಡೆ ರಾಮನಾಮ ಯಾವಾಗ ಇರೋದಿಲ್ವೋ ಆಗ ಬಾ. ಅದಕ್ಕೆ ಇವನೇನಂತ ಗೊತ್ತಾ ಶನೇಶ್ವರ? ಏನೋ ಎಚ್ಚರವಾಗಿದ್ದ ರಾಮ ಅಂತಾನೆ, ಮಲಗಿದ್ದಾಗ್ಲೂ ರಾಮ ಅಂತಾನ, ಬಂದು ನುಕ್ಕಂಡ್ರಾಯ್ತು. ಹಾಗೆ ಆಗ್ಲಿ ಬಿಡಯ್ಯ. ಇಬ್ರು ಮಾತು ಕೊಟ್ಬಿಟ್ರು. ದಿನಗಳು ಕಳಿತಿರ್ಬೇಕಾದ್ರೆ ಒಂದು ದಿವಸ ಆಂಜನೇಯ ಗೊರೆತ್ ಮಲಗಿದಾನೆ ಮುತ್ತೆತ್ತರಾಯ. ದೂರದಲ್ಲೇ ನೋಡ್ದ ಶನೇಶ್ವರ, ಈಗ ಯಾವ ರಾಮ ಅಂತವನೇ, ಹೋಗ್ ನುಗ್ಬಿಡೋ ಸರಿ ರಾಶಿಗೆ ಅಂತ ಹತ್ರಕ್ಕೆ ಬಂದ ಪರಮಾತ್ಮ ಬೆಚ್ಚಿ ನಿಂತ. ಯಾಕೆ ಬೆಚ್ಚಿ ನಿಂತ? ಎಚ್ಚರವಾಗಿದ್ದಾಗ ಬರೀ ಬಾಯಿಂದ ರಾಮನಾಮ ಆಡ್ತಿದ್ದಂತೆ ಯಾರೋ ಆಂಜನೇಯ, ಮಲಗಿದ್ದಾಗ ಇವನ ಶರೀರದ ರೋಮಗಳು ರಾಮನಾಮವಾಡ್ತಿದ್ವಂತೆ ನೋಡಿ. ಅವನು ಎಚ್ಚರವಾಗುವ ತನಕ ಅಲ್ಲೇ ನಿಂತಿದ್ದಂತೆ ಶನೇಶ್ವರಪ್ಪ, ನೀ ಗೆದ್ದುಬಿಟ್ಟೆ ಕಣೆಯ ನನ್ನನ್ನ ಅಂತ. ಎಷ್ಟೋ ಹೊತ್ತಾದ ಮೇಲೆ ಎದ್ದ ಇವನು. ರಾಮ ನೋಡಿ, ಆಗ್ಲೂ ರಾಮ ಅಂದ. ಅಪ್ಪ ರಾಮ ಭಕ್ತ ಹನುಮಂತ, ನೀ ನನ್ ಗೆದ್ದುಬಿಟ್ಟೆ ಕಣೆಯ. ನಾವಿಬ್ರು ಈಗ ರಾಜಿ ಮಾಡ್ಕೊಬೇಡೋಣ. ನಿನ್ ರಾಶಿಗೆ ನಾ ಬರಂಗೆ ಇಲ್ವಲ್ಲಪ್ಪ, ರಾಜಿ ಮಾಡ್ಕೊಳವ. ಏನ್ ರಾಜಿ? ನನಗೆ ಸಲ್ಲುವ ಪೂಜೆ ನಿನಗೆ ಸಲ್ಲಲಿ, ನಿನಗೆ ಸಲ್ಲುವ ಪೂಜೆ ನನಗೆ ಸಲ್ಲಲಿ. ಅದಕ್ಕೆ ಆಂಜನೇಯನಿಗೂ ತುಳಸಿ, ಶನೇಶ್ವರನಿಗೂ ತುಳಸಿ. ಅವನಿಗೂ ಶುಭವಾರ ಶನಿವಾರ, ಇವನಿಗೂ ಶುಭವಾರ ಶನಿವಾರ. ಇವನ ಕಷ್ಟಗಳ ಮೇಲೆ ಕಷ್ಟ ಅತಿ ಆಯ್ತು ಅಂದಾಗ ಅವನಿಗೋಗಿ ನಾವು ಪೂಜೆ ಸಲ್ಲಿಸಿದ್ರೆ ಯಾರಿಗೆ? ಆಂಜನೇಯನ ಗುಡಿಗೆ ಹೋಗಿ ಒಂದು 5 ವಾರ 9 ವಾರ ಮೊಸರನ್ನ ಪ್ರಸಾದ ಮಾಡಿ ಅಭಿಷೇಕ ಮಾಡಿ 4 ಜನಕ್ಕೆ ಹಂಚಿದ್ರೆ ಇವನ ಕಷ್ಟಗಳನ್ನ ಅವನ್ ಪಾರು ಮಾಡ್ತಾನಂತೆ. ಇದು ಇವತ್ತಿನ ಕಾಲದಲ್ಲೂ ಸತ್ಯವಾದ ಮಾತು. ಪರೀಕ್ಷೆ ಮಾಡಿ ನೋಡಿ. ನಾವಿಬ್ರು ರಾಜಿ ಮಾಡ್ಕೊಳ್ಳೋಣ, ನಮ್ಮಿಬ್ರಿಗೂ ಒಂದೇ ಪೂಜೆ ಸಲ್ಲಲಿ ಅಂತ ಇಬ್ರು ಮಾತಾಡ್ಕೊಂಡ್ರು. ಅದಕ್ಕೆ ಆಂಜನೇಯನಿಗೂ ಕೂಡ ಶನೇಶ್ವರನಿಗೂ ಒಂದೇ ಪೂಜೆ ಸಲ್ಲಿಸಬಹುದು ಅಂದಾಗ, ದಯಮಾಡಿ ಈಗಲಾದ್ರೂ ಪೂಜೆ ಮಾಡು ವಿಕ್ರಮರಾಜ, ಆ ಶನೇಶ್ವರನ ಭಕ್ತಿಯಿಂದ ಪೂಜೆ ಮಾಡು ಅಂದಾಗ, ಸಾಧ್ಯವಿಲ್ಲ. ಹುಟ್ಟಿದಗಳಿಗೆಲ್ಲ ಅಪ್ಪನಿಗೆ ಕುಷ್ಠರೋಗ ಕೊಟ್ಟಂತಹ ದುಷ್ಟ ನೀಚ ಶನಿಗ್ರಹವನ್ನು ನಾನು ಪೂಜೆ ಮಾಡಲಾರೆ. ಅಪ್ಪ, ಹುಟ್ಟಿದಗಳಿಗೆಲ್ಲ ಅಪ್ಪನಿಗೆ ಕುಷ್ಠರೋಗ ಕೊಟ್ಟ, ಯಾತು ಕೊಟ್ಟ ಅಂತ ನಿನಗೆ ಗೊತ್ತಾ? ಓ, ಅದು ಕಥೆ ಬೇರೆ, ಇದು ಹೇಳಿ ಕೇಳೋಣ. ಜಗದೊಳಗೆ ಶನೇಶ್ವರನ ಏನಂತ ಹೇಳ್ತಾರೆ? ಸೂರ್ಯಕುಮಾರ, ಛಾಯಾಸುತ ಅಂತ ಕರೀತಾರೆ. ಹಾಗಾದ್ರೆ ಸೂರ್ಯನ ಹೆಂಡತಿ ಛಾಯಾದೇವಿನ? ಖಂಡಿತ ಅಲ್ಲ. ಸೂರ್ಯನ ನಿಜವಾದ ಹೆಂಡತಿ ಹೆಸರೇನು ಗೊತ್ತೇ? ಶೌಗ್ನಾದೇವಿ ಅಂತ ಅವಳ ಹೆಸರು, ವಿಶ್ವಕರ್ಮ ದೇವನ ಮಗಳು. ಈ ಛಾಯಾದೇವಿನವಳು ಯಾರು? ಇವಳು ಯಾವತ್ತು ಸೂರ್ಯನಿಗೆ ಹೆಂಡತಿ ಆಗಿದ್ಲು. ಒಂದ್ಸಾರಿ ಸೂರ್ಯನ ಅತಿಯಾದ ಶಾಖವನ್ನು ತಡ್ಕೊಳ್ಳಲಾಗದಂತ ಶೌಗ್ನಾದೇವಿ ಒಂದಷ್ಟು ದಿನ ಅಪ್ಪನ ಮನೇಲಿ ಇದ್ದು ಬರೋಣ ಅಂತ ಗಂಡನ್ ಕೇಳ್ತಾಳೆ. ತವ್ರ ಮನೆಗೆ ಹೋಗಿ ಬರ್ತೀನಿ. ಲೇ, ಸಮಯ ಬಂದಾಗ ತವ್ರ ಮನೆಗೆ ಹೋಗ್ಬೇಕು ಹೊರತು ಎಷ್ಟೊತ್ತು ತವ್ರ ಮನೆಗೆ ಹೋಗಂಗಿಲ್ಲ. ಕೆಲಸ ನೋಡುವಂತ ತನ್ನ ಕೆಲಸ ಕಾರ್ಯಗಳಿಗೆ ಹೊರಟೋದ. ಅಲ್ಲಪ್ಪ, ಹೆಣ್ಣು ಮಕ್ಕಳನ್ನ ಅಪ್ಪನ ಮನೆಗೆ ಹೋಗ್ಬೇಡ ಅಂದ್ಬಿಟ್ರೋ, ಅಥವಾ ಅಪ್ಪನ ಮನೆ ಬಗ್ಗೆ ಏನಾದ್ರು ಸಣ್ಣದ ಮಾತನಾಡ್ಬಿಟ್ರೋ, ಯಾ ಪಾಟಿ ಕ್ಯಾಣ ಬತ್ತದ ನೋಡಿರ್ಬೇಕು. ಅವತ್ತಿನಿಂದ ಇವತ್ತಿನ ಕಾಲದವರೆಗೂ ಇಲ್ಲಿ ಕೂತಿರೋರ್ನು ಕೇಳಿ, ದೊಡ್ಡ ಗಲಾಟೆ ಆಗಿ ಪುಟ್ಟ ಮೇಲೆ ಮೊರೆ ಎತ್ತಕ್ಕೆ, ಮೊರೆ ಮೇಲೆ ಪುಟ್ಟೆ ಎತ್ತಕ್ಕೆ ದಿಕ್ ತಪ್ಪದ್ರ ಗಂಡನ್ನೇ ಎತ್ತಾಕ್ಬಿಟ್ಟು ಹೋದ್ರು ಹೇಳಕ. ಅಪ್ಪನ ಮನೆಗೆ ಹೋಗ್ಬೇಡ ಅಂತಾನ, ನೀವು ಮಾತ್ರ ಜುಬ್ಬ ಹಾಕೊಂಡು ಶಾಲು ಹೊಸ್ಕೊಂಡು ಎಳಕ ಹೋಯ್ತಾನ ಬೀಗುಂಡ ಒಲ್ಲಿ ಬೇರೆ ಹಾಕೊಂಡು. ನಾವಿಲ್ಲೇ ಮೊಳ ಚಡ್ಸ್ಕ ಕೂತ್ಕೋಬೇಕೇನೋ? ನೀವು ಇದ್ರು ಒಂದೇ ಇಲ್ದಾರ ಒಂದೇ ಸುಂಗಿರು. ಟಮಾಟ ಬಾತ್ ಹಾಕಿ ನಿಗರ್ಸ್ ಮನಗಸ್ತಾನೆ ಹೇಳದ್ ಮುಂಡ ಮಗನೆ. ಅಪ್ಪನ ಮನೆಗೆ ಹೋಗ್ಬೇಡ ಅಂತ ನೀವ್ಯಾವ ನಮ್ಮ ಅಪ್ಪನ ಮನೆಗೆ ಹೋಗ್ಬೇಡ ಅನ್ನಕಂತ ಇಲ್ಲ ಪ್ರಭುಕ್ಕ ಮಾರಿ ಹಬ್ಬ ಆಯ್ತದ, ಅದಕ್ಕೆ ಹೋಗ್ಬೇಡ ಅಂತ ಮುಂಡ ಮಗ. ಅಂದ್ರೆ ಅಪ್ಪನ ಮನೆ ಬಗ್ಗೆ ಏನಾದ್ರು ಕೀಳಾಗಿ ಮಾತಾಡಿದ್ರೆ ಹೋಗ್ಬೇಡ ಅಂದ್ಬಿಟ್ರೆ ಕ್ಯಾಣೆ ಪಾಠಿ ಬರ್ತದಂತ ನಮ್ಮ ಹಳ್ಳಿಯ ಸೊಗಡನಲ್ಲಿ ಮಾತು. ಅಪ್ಪನ ಮನೆ ಅಂದ್ರೆ ಪ್ರೀತಿ ಅಲ್ವೇ? ಗಂಡ ಪ್ರೀತಿ ಪಟ್ಟು ಏನೇ ಮಾಡಿದ್ರು ತಾನು ಅಪ್ಪನ ಮನೆನೇ ಕೊಂಡಾಡ್ತಿರ್ತಾಳೆ ಅವಳು. ವಯಸ್ಸಾದ ಮುದುಕಂದಿರು, ಅವಳಿಗೆ 89 ಹೋಗದ. ನನ್ ತಮ್ದಿರು ಇನ್ನು ಚಂದಾಗ ರೊಕ್ಕ ಕೂಸು. ಹೋದ ವರ್ಷ ಯಾನಾರು ಬಿಡದೆ ಮಾರಿ ಹಬ್ಬ ಕರೆದ್ಬಿಟ್ಟು 2ನೇ ಜೊಲ್ಲ ಜೊಲ್ ಬಂದಿದ್ದ. ಯಾನಾರು ಬಿಡದೆ
ಮೈಸೂರು ಕರ್ಕೋವ ಆಸವೆ ಮಾಲಿ 850 ರೂಪಾಯಿಂದು ದಾರಿ ಸಿಪನ್ ಸೀರೆ ಉಡಿಸ್ತಾ. ದಾರಿ ಸಿಪನ್ ಸೀರೆ ಬಡದ ಅಪ್ಕೆ ಕರ್ದಿಲ್ಲ. ಇವಳೆ ಎತ್ತಿನ ಸೀರೆ ತಗೋಗ ಹತ್ತಿನ ಉಟ್ಕ ಬಂದಾಳ. ಸೊ ಮಾತಾಡ ಇಲ್ಲಿ ಕೂತ್ರೆ ಹೆಂಗ್ ಸುಮ್ ಕಾಣ ಅದಕ್ಕೆ ಎತ್ಕೊಂಡೈತಾರ ಅಷ್ಟೇ. ಬೆಲೆ ಹಂಗಂತೀಯ? ಅಂದ್ರೆ ತವರಿನ ಪ್ರೀತಿ ಹೆಣ್ಣು ಮಕ್ಕಳಿಗೆ ಯಾವ ವೀಕ್ನೆಸ್ ಬಿಟ್ಕೊಟ್ರ ಅಪ್ಪನ ಮನೆ ವೀಕ್ನೆಸ್ ಬಿಟ್ಕೊಡಲ್ಲ. ಇಲ್ಲಿ ನಮ್ಮ ಕಥೆಲಿ ಏನಾಗದೆ, ಸೂರ್ಯನ ಹೆಂಡತಿ ಕೋಪಿಸ್ಕೊಂಡ್ಲು, ನನ್ ಗಂಡ ಹೋಗ್ಬೇಡ ಅಂದ್ಬಿಟ್ಲಲ್ಲ, ನಮ್ಮ ಅಪ್ಪನ ಮನೆ ಹೋಗ್ಲೇಬೇಕು ಅಂತ ಅರ್ಧರಾತ್ರಲ್ಲಿ ಕದ್ದು ಹೋಗ್ತಾವಳೆ. ಭಗವಂತ ಹುಟ್ಟಬೇಕಲ್ಲ ಶನೇಶ್ವರ. ಏನಾಗುತ್ತೆ ನೋಡಿ ಈಗ ವಿಚಿತ್ರ. ವೇದ ಸಾರುವ ದೇವರೇ ತಾಯಿ, ಜ್ಞಾನದಾತ ಗುರುದೇವರೇ ತಂದೆ, ವೇದ ಸಾರುವ ದೇವರೇ ತಾಯಿ, ಜ್ಞಾನದಾತ ಗುರುದೇವರೇ ತಂದೆ, ಪ್ರೇಮ ಸಾಗರ ಮೂರ್ತಿಯವರ, ಪ್ರೇಮ ಸಾಗರ ಮೂರ್ತಿಯವರ ಆಂಡನೆ ಕಡು ಪಾಪಿ ನಾನು, ತಾಯಿ ತಂದೆಯ ಸೇವೆಯ ಹೋಗ ಹರಬಾರದಿ ಈ ಬಾಳಿನಲ್ಲಿ ಬೇಗ, ತಾಯಿ ತಂದೆಯ ತಾಯಿ ತಂದೆಯ ತಾಯಿ ತಂದೆಯ ಸೇವೆಯ ಹೋಗ. ಅರ್ಧ ದಾರಿಗೆ ಹೋದ್ಲಳು, ಮನಸ್ಸು ಹೊಡೆದೋಯ್ತು. ಚಚೆ ನನ್ನ ಗಂಡನ ಕೇಳ್ದೆ ನಾನು ಕದ್ರ ಅರ್ಧರಾತ್ರಲ್ಲಿ ಬಂದನೆಲ್ಲ, ಇದು ತಪ್ಪಲ್ವೇ? ಒಂದು ವೇಳೆ ಅವ್ರಿಗೆ ಗೊತ್ತಾಗ್ಬಿಟ್ರೆ ಏನ್ ಗತಿ? ಸುಮ್ಮನಿರೋದು, ಸುಮ್ಮನೆ ಸಾಯ್ತು. ಇಲ್ಲಿ ಏನಾಗಿದೆ ಅದೇ ಹೇಳ್ತಿದ್ದೋ. ಇಲ್ಲ ಇಲ್ಲ ಇವ್ರ ಜಿಗಟ್ಬಿಟ್ಟು ಹೇಳ್ಸ್ಬಿಟ್ಟು ಇಲ್ಲ ಮನಿಗಳಾಗದ ಇವ್ರು. ಇಲ್ಲಿ ಏನಾಗಿದೆ ನೋಡಿ, ಅರ್ಧ ದಾರಿಗೆ ಹೋಗ್ತಿರ್ಬೇಕಾದ್ರೆ ಅವಳು ಮನಸ್ಸು ಹೊಡೆದೈತಲ್ಲ, ನನ್ನ ಗಂಡನ ಮನೆಗೆ ಹೋಗ್ತಿರೋದು, ಗಂಡನ ಮನೆಯಿಂದ ಅಪ್ಪನ ಮನೆಗೆ ಹೋಗ್ತಿರೋದು ತಪ್ಪು. ಒಂದ್ ವೇಳೆ ಅವ್ರಿಗೆ ಗೊತ್ತಾಗ್ಬಿಟ್ರೆ ನನ್ನ ಪತಿವ್ರತಾ ಭಕ್ತಿಯಲ್ಲಿ ಹಾಳಾಗುತ್ತಲ್ಲ, ಏನ್ ಮಾಡ್ಲಿ? ನಾನು ಗಂಡನ ಮನೇಲಿ ಇದ್ದಂಗ ಆಗ್ಬೇಕು, ಅಪ್ಪನ ಮನೆಗೆ ಹೋದಂಗ ಆಗ್ಬೇಕು. ಆ ರೀತಿ ಯಾರಾದ್ರೂ ಸಹಾಯ ಮಾಡೋರಿದಾರ ಅಂತ ಸುತ್ತ ನೋಡ್ತಾಳೆ. ಅಷ್ಟೊತ್ತಲ್ಲಿ ಯಾರಿದ್ದಾರೆ? ಇವಳ ಶರೀರದ ನೆರಳು ಜೊತೆಲೇ ಬರ್ತಿತ್ತು. ಛಾಯಾ ಅಂದ್ರೆ ನೆರಳು. ನಾವು ಫೋಟೋ ತೆಗಿಸ್ತೀವಿ, ಛಾಯಾಚಿತ್ರ ಅಂತೀವಿ, ನಮ್ಮ ನೆರಳಲ್ಲಿ ಬಿದ್ದಿರುತ್ತೆ, ಆ ನೆರಳನ್ನ ಕರೀತಾಳೆ ಛಾಯಾ. ಶರೀರದ ಛಾಯಾ, ನೀ ಎಲ್ಲ ತಂಗಿಯಾಗಿ ಬಾರೆ ಛಾಯಾ, ಛಾಯಾ. ಛಾಯಾ ಎಂದೊಡನೆ ಇವಳ ರೂಪ, ಇವಳ ಎತ್ತರ, ಇವಳ ಗಾತ್ರ, ಇವಳ ಬಟ್ಟೆ, ಇವಳ ಬಣ್ಣ, ಇವಳ ವಯಸ್ಸು ಎಲ್ಲ ಇವಳ ಹಾಗೆ ಇರ್ತಕ್ಕಂಥ ಒಂದು ಹೆಣ್ಣು ದಿಗ್ಗನೆ ಪ್ರತ್ಯಕ್ಷಳಾಗಿದ್ದ. ನೀನು ನನ್ನ ನೆರಳಲ್ಲಿ ಹುಟ್ಟಿರೋದ್ರಿಂದ ನಿನ್ನ ಹೆಸರು ಛಾಯಾದೇವಿ ಅಂತ ಆಗ್ಲಿ. ನಾನು ಅಪ್ಪನ ಮನೆಗೆ ಹೋಗಿದ್ ಬರೋ ತನಕ ನೀನು ನನ್ನ ಗಂಡನ ಮನೇಲಿ ಇದ್ದು ನನ್ನ ಗಂಡನ ಸೇವೆ ಮಾಡ್ಕೊಂಡಿರು. ಯಾವುದೇ ಕಾರಣಕ್ಕೂ ನಿನ್ ಛಾಯಾದೇವಿ ಅಂತ ಗೊತ್ತಾಗ್ಲೇಬಾರ್ದು. ನಾನು ಈಗ ಹೋಗಿ ಈಗ ಬಂದ್ಬಿಡ್ತೀನಿ ಅಂತ ನೆರಳಲ್ಲಿ ಹುಟ್ಟಿದ ಛಾಯಾದೇವಿನ ಗಂಡನ ಮನೆಗೆ ಕಳಿಸಿ ಇವಳ ಅಪ್ಪನ ಮನೆಗೆ ಬಂದ್ಲು. ವಿಶ್ವಕರ್ಮ ದೇವ ನೋಡ್ದ, ನಿಂತ್ಕೋ, ಅರ್ಧರಾತ್ರಿ ಕದ್ದು ಬಂದ್ರೆ ನಿನ್ನಂತ ಮಗಳಿಗೆ ಮನೇಲಿ ಸ್ಥಾನ ಇಲ್ಲ, ತೊಲಗಲಿಂದ ಆಚೆ. ಅಪ್ಪಾಜಿ ಒಂದೇ ಒಂದ್ ಗಳಿಗೆಯಲ್ಲಿ ದೊಡ್ಡ ಹೋಗ್ತೀನಿ ಅಪ್ಪಾಜಿ. ಓ, ಒಂದ್ ಗಳಿಗೆಯಲ್ಲಿದ್ದು ಯಾರಿಗೂ ಹೇಳ್ದೆ ಕೇಳದೆ ಮೆತ್ಕೋ ಗಂಡನ ಮನೆ ಸೇರ್ಕೋಬೇಕು ಅಂತನಾ? ನೀನ್ ಇಲ್ಲಿರೋದು ಬೇಕಾಗಿಲ್ಲ, ನೀನು ಗಂಡನ ಮನೆಗೆ ಹೋಗೋದು ಬೇಕಾಗಿಲ್ಲ. ನೀನು ಮಾಡಿರುವ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಗೊತ್ತಾ? ಈ ಕ್ಷಣದಲ್ಲಿ ಒಂದು ಹೆಣ್ಣು ಕುದುರೆ ಆಗುವಂತ ಅಪ್ಪ ಶಾಪ ಕೊಟ್ಟು. ಸೂರ್ಯನ ನಿಜವಾದ ಹೆಂಡತಿ ಶೌಜ್ಞಾದೇವಿ ಹೆಣ್ಣು ಕುದುರೆ ಆಗೋದು. ಅಪ್ಪಾಜಿ ನನ್ನ ಶಾಪ ವಿಮೋಚನೆ ಆಗೋದು ಯಾವಾಗ? ಇಡೀ ಬ್ರಹ್ಮಾಂಡವನ್ನು ಬೆಳಗುವ ನಿನ್ನ ಗಂಡನಾದ ಸೂರ್ಯದೇವನಿಗೆ ಯಾವತ್ತು ಕುಷ್ಠರೋಗ ಬರುತ್ತೋ ಆವತ್ತಿಗೆ ನಿನ್ನ ಶಾಪ ಕೊನೆ ಹೋಗು. ನೆರಳಲ್ಲಿ ಹುಟ್ಟಿದ ಛಾಯಾದೇವಿಯಲ್ಲಿ ಗಂಡನ ಸೇವೆ ಮಾಡ್ತಾವಳೆ, ನಿಜವಾದ ಹೆಂಡತಿ ಹೆಣ್ಣು ಕುದುರೆ ಆಗಲಿತಾವಳೆ. ಇಲ್ಲಿ ಸೂರ್ಯನಿಗೆ ಏನು ಅನುಮಾನವಿಲ್ಲ, ತಿಂಗಳುಗಳ ಕಳಿತ ಗರ್ಭವತಿ ಆಗೋದ್ಲು ಛಾಯಾದೇವಿ. ಅಯ್ಯೋ, ನನ್ನ ಹೊಟ್ಟೆ ಒಳಗೊಂದು ಮಗು ಬೆಳೀತಾ ಇದೆ, ನನ್ನ ಪರಿಸ್ಥಿತಿ ಏನಾಗುತ್ತೋ, ಈ ನಾಟಕ ಏನಾದ್ರೂ ಗೊತ್ತಾಗ್ಬಿಟ್ರಿ ಅಂತ ಅವಳು ಪೇಚಾಡ್ತಿದ್ರೆ ಸೂರ್ಯ ಎಲ್ರಿಗೂ ಹೇಳ್ಕೊತಾನೆ, ಇಂದ್ರ ಅಗ್ನಿ ವಾಯು ವರುಣ ಯಮ, ನಾನೇ ಬ್ರಹ್ಮಾಂಡ ಬೆಳಗುವ ಸೂರ್ಯದೇವ, ನನ್ನ ಹೊಟ್ಟೆಲುಟ್ಟ ಮಗ ನನಗಿಂತಲೂ ಸುಂದರವಾಗಿರ್ತಾನೆ ಅಂತ ಎಲ್ರಿಗೂ ಹೇಳ್ಕೊತಿರ್ಬೇಕಾದ್ರೆ ಅಂದೊಂದು ದಿನ ತುಂಬು ಅಮಾವಾಸ್ಯೆಯ ದಿನ, ಈ ಮೇ ಅಥವಾ ಜೂನ್ ತಿಂಗಳಲ್ಲಿ ಬರುತ್ತಲ್ಲ ಬಾದಾಮಿ ಅಮಾವಾಸ್ಯೆ ಅಂತ, ಅದೇ ಪರಮಾತ್ಮ ಹುಟ್ಟಿದ ದಿನ. ಅವತ್ತಿಗೆ ಹೆಣ್ಣುಮಕ್ಕಳಾದವರು ಮನೆಯಲ್ಲೋ ಅಥವಾ ನವಗ್ರಹಗಳ ದೇವಸ್ಥಾನದಲ್ಲಿ 9 ಎಳ್ಳು ಬತ್ತಿನ ಹಚ್ಚಿದ್ರೆ ಶಾಂತಪ್ರಿಯನಾಗಿರ್ತಕ್ಕಂಥ ಶನೇಶ್ವರ ಹುಟ್ಟಿದ ಗಳಿಗೆಯಲ್ಲಿ ಶಾಂತಪ್ರಿಯನಾಗಿ ನಮ್ಗೆ ಒಳ್ಳೇದು ಮಾಡ್ತಾನಂತೆ. ಆ ತುಂಬ ಅಮಾವಾಸ್ಯೆ ಅರ್ಧರಾತ್ರಿಯಲ್ಲಿ
ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಛಾಯಾದೇವಿ. ಸೂರ್ಯದೇವ ತಿಳ್ಕೊಂಡಿರುವಂತ ಮಗ ಹುಟ್ಟಿಲ್ಲ. ಕೆಂಜರ ಗಣ್ಣು ಉಳ್ಳವನಾಗಿ, ನೀಳವಾದ ಕೈಕಾಲುಗಳು, ವಿಶಾಲವಾದ ವಕ್ಷಸ್ಥಳ, ಗುಂಗುರು ತಲೆ, ವಿಕಾರ ರೂಪ, ಹುಟ್ಟಿದವನೇ ಪರಮಾತ್ಮ. ಸೂರ್ಯನಿಗೆ ಹೋಗಿ ಹೇಳ್ಬಿಟ್ರೆ ನಿನ್ನ ಗಂಡು ಮಗ ಆಯ್ತು ಕಣೆ ಅಂತ ಒಂಟಿ ಚಿಕ್ಕದ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿ ಅರುಣನೆಂಬ ಗಂಧರ್ವನನ್ನು ಸಾರಥಿ ಮಾಡ್ಕೊಂಡು ಬರಬರನೆ ಬಂದು ನೋಡ್ತಾನೆ ಸೂರ್ಯದೇವ, ಇವನ್ ತಿಳ್ಕೊಂಡಿರುವಂತ ಮಗ ಹುಟ್ಟಿಲ್ಲ. ಶೌಕ್ನಾದೇವಿ ನೋಡಿ, ಅವನು ಛಾಯಾದೇವಿ ಅಂತ ಇನ್ನೂ ಗೊತ್ತಿಲ್ಲ ಅವನಿಗೆ. ಇದು ನೀ ಎತ್ತ ಮಗುವೆ? ಹೌದು ಅಂದ್ರೆ ನನ್ನ ಮಗುನೇ, ಸಾಕು ಬಾಯಿ ಮುಚ್ಚು. ಇಡೀ ಬ್ರಹ್ಮಾಂಡವನ್ನು ಬೆಳಗುವ ನನ್ನ ರೂಪೆಯಲ್ಲಿ, ನೋಡಲು ಸಹ್ಯವಾಗಿರ್ತಕ್ಕಂಥ ಈ ದರಿದ್ರ ರೂಪೆಯಲ್ಲಿ ಇಂಥ ಮಗುನಿರೋದಕ್ಕಿಂತ ನೀ ಬಂಜಿ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಾಚಿಕೆಗೇಡು. ಅಸಹ್ಯಪಟ್ಟು ಸೂರ್ಯ ಈ ಕಡೆ ತಿರುಕೊಂಡಂತೆ ಮರದಲ್ಲಿ ಮಲಗಿದ್ದ ಪರಮಾತ್ಮ, ಅಪ್ಪಾಜಿ ಜನ್ಮ ಕೊಟ್ಟ ತಂದೆಯಾದ ನೀನೇ ಮಗನ್ನ ಕಂಡು ಅಸಹ್ಯ ಪಟ್ಕೊಂಡ್ಬಿಟ್ರೆ ಇನ್ನು ಜಗದಾದ ಜನ ಕಾಲ ಕಸಕ್ಕಿಂತಲೂ ಕಡೆಯಾಗಿ ಕಾಣಲ್ವೇ? ಅದಕ್ಕೆ ಮೊದಲ ದೃಷ್ಟಿಯನ್ನು ನಿನ್ನ ಮೇಲೆ ಬೀರ್ಬಿಟ್ರೆ ಅಪ್ಪನನ್ನೇ ಬಿಡದವನು ನಮ್ಮನ್ನು ಬಿಡ್ತಾನೋ ಭಯ ಜಗದ ಮಾನವರಿಗೆಲ್ಲ ಗೊತ್ತಾಗಬೇಕು ಅಂತ ಮರದಲ್ಲಿ ಮಲಗಿದ್ದ ಪರಮಾತ್ಮ ಮೊದಲ ದೃಷ್ಟಿಯನ್ನ ತಂದೆಯ ಕಡೆ ಉಗ್ರವಾದ ನೋಟದಿಂದ ನೋಡಿ ಕೈಕಾಲುಗಳ ರಕ್ತ ಮಾಂಸ ಕೀವುಗಳು ಕಟ್ಟಿಕೊಂಡು ಕುಷ್ಠರೋಗ ಪ್ರಾಪ್ತಿಯಾಗಿ ಸೂರ್ಯ ಅಮ್ಮಾತ ಕೆಳಗಡೆ ರಾಪನ ಬಿದ್ದ. ಹೊರಗಡೆ ಅರುಣ ಇದ್ದಲ್ಲಿ ಇವನು ಸಾರಥಿ. ಅಲ್ಲಪ್ಪ ಮಗನ್ ನೋಡಕ್ ಹೋಗಿ ಇವನೇ ಬಾಯಿ ಬಡ್ಕೋತಾನ, ಇವನಿಗೇನಾಯ್ತು ಅಂತ ಅವ್ನು ನೋಡೋಡ ಬಂದು ನೋಡಿದ್ರೆ ಕುಷ್ಠರೋಗ ಬಂದಿದ್ದವನೇ. ಅವನು 2 ಮಾತು ಬೈದ್ಬಿಟ್ಟೆ, ಎಂತ ಕೂಸು ಎತ್ಬಿಟ್ಟೆವ. ಹುಟ್ಟಿದ ಕೂಡಲೇ ಅಪ್ಪನಿಗೆ ಕುಷ್ಠರೋಗ ಕೊಟ್ಟುಬಿಡ್ತಲ್ಲ ಪಾಪಿ ಮಗು. ಮರದಲ್ಲಿ ಮಲಗಿದ್ದ ಪರಮಾತ್ಮ 2ನೇ ದೃಷ್ಟಿಯನ್ನು ತಂದೆಯ ಸಾರಥಿಯಾದ ಅರುಣನ ಮೇಲೆ ಬಿಟ್ಟ. ಅರುಣನಿಗೆ ಕಣ್ಣು ಕಿವಿ ಕೈಕಾಲುಗಳೆಲ್ಲ ಹೆಳವನಾಗಿ ಸೇದೋ ಕೆಳಗೆ ಬಿದ್ದೋದ. 3ನೇ ದೃಷ್ಟಿನ ಹೊರಗಡೆ ಕಟ್ಟರು 7 ಕುದುರೆಗಳ ಮೇಲೆ ಬಿಟ್ಟ ಪರಮಾತ್ಮ. ಕುದುರೆಗಳಿಗೆ ಕಣ್ಣು ಕಿವಿ ಕೇಳದ ಹಾಗೆ ದಿಕ್ಕಾಪಾಲಗೊಂಡೋಟ. ಹುಟ್ಟದಗಳಿಗೆಲ್ಲ ಅಪ್ಪನಿಗೆ ಕುಷ್ಠರೋಗ ಕೊಟ್ಟು, ಅರುಣನಿಗೆ ಎಳವತನ ಕೊಟ್ಟು, ಕುದುರೆಗಳಿಗೆ ಕಣ್ಣು ಕಿವಿ ಕೇಳದ ಮಾಡವನೇ ಪರಮಾತ್ಮ. ಸೂರ್ಯನ ನಿಜವಾದ ಹೆಂಡತಿ ಏನಾಗವಳೆ? ಕುರೆ ಕುರೆ ಜೋರಗಳೇ. ಯಾವ ಕುದುರೆ? ಲೇಡೀಸ್ ಕುದುರೆ ಅಂತ ಕೇಳ್ತಾ ಇದ್ರು ಇಲ್ವೋ ಅಂತ ಪರೀಕ್ಷೆ. ಹೆಣ್ಣು ಕುದುರೆ ಆಗಲಿತಾ ಇದ್ದಾಳಲ್ಲ, ಅವಳು ಓಡೋಡ್ ಬಂದ್ಲು. ಏನು ಅಂದ್ರೆ ಇಲ್ಲೂ ಒಬ್ಳು ಅವಳೇ ಇದ್ದಾಳೆ, ಅಲ್ಲೊಬ್ಳು ಅದೇ ತರದವಳು ಬಂದ್ಲು. ಸೂರ್ಯನ ತಲೆ ಕೆಟ್ಟೋಯ್ತು, ಇದೇನಿದಿಬ್ರು ಒಂದೇ ತರ ಇದಾರಲ್ಲ, ನೀನ್ ಯಾರು ಇವಳು ಯಾರೇ? ಅವಳು ನಾನೇ, ನಾನು ನಾನೇ. ಅವತ್ತು ನೀವು ನಮ್ಮ ಅಪ್ಪನ ಮನೆಗೆ ಹೋಗ್ಬೇಡಿ ಅಂದಲ್ಲ, ನನ್ನ ನೆರಳಲ್ಲಿ ಹುಟ್ಟಿದ ಛಾಯಾದೇವಿ ಇವಳು ತಂಗಿ. ಕೂತ್ಕೊಳ್ರ. ಏನ್ ಅಕ್ಕ ತಂಗಿರ್ ಬಾಂಧವ್ಯ? ನೀವ್ ಯಾರಾದ್ರೂ ಆಗ್ಲಿ ನನ್ನ ಹೊಟ್ಟೆಲ್ಲಿ ಹುಟ್ಟದ ಮಗನೇ ಈ ರೀತಿ ಮಾಡಿ ಕೂರ್ಸನಲ್ಲ, ಇವನು ಯಾರೇ? ಇದು ದೇವತೆಗಳಿಗೆ ಭಯ ಬಂದ್ಬಿಟ್ಟಿತ್ತು. ಅಲ್ಲಪ್ಪ ಹುಟ್ಟದಗಳಿಗೆಲ್ಲ ಅಪ್ಪನಿಗೆ ಕುಷ್ಠರೋಗ ಕೊಟ್ಟ, ನಮ್ಮನ್ ಬಿಟ್ಟಾನೋ, ಮುಂದಿನ ಕಂತು ನಮ್ದೇ ಅಂತ ಕಾಣಿಸುತ್ತೆ. ಈಗಲೇ ಹೋಗಿ ಇವ್ನು ಸರಿ ಮಾಡ್ಕೋಬೇಕು ಅಂತ ದೇವತೆಗಳೆಲ್ಲ ಒಟ್ಟಾಗಿ ಸೇರಿ ನಾರದರ ಜೊತೆಗೂಡಿ ಸೂರ್ಯ ಲೋಕಕ್ಕೆ ಬಂದ್ರು. ಅಪಾ ಶಾಂತಿ ಶಾಂತಿ ಶಾಂತಿ. ಹುಟ್ಟದಗಳಿಗೆ ನಿಮ್ಮ ಅಪ್ಪನಿಗೆ ಕುಷ್ಠರೋಗ ಕೊಟ್ಟಂಗೆ ಜಗತ್ತಿಗೆಲ್ಲ ಕಷ್ಟ ಕೊಟ್ಬಿಟ್ರೆ ಜಗತ್ತೇ ಇಲ್ದಾಗ ಆಗ್ಬಿಡುತ್ತೆ, ಮಾನವರು ಇಲ್ದಂಗ ಆಗ್ಬಿಡ್ತಾರೆ. ಯಾರು ಭಕ್ತಿಯಿಂದ ನಿನ್ನ ಪೂಜೆ ಮಾಡುವರೋ, ಯಾರು ನಿನ್ನ ಚರಿತಾಮೃತವನ್ನು ಸಂಪೂರ್ಣವಾಗಿ ಕೇಳುವರೋ, ಎಲ್ಲಿ ನಿನಗೆ ಪೂಜ್ಯತೆ ಇರುವುದು ಅಲ್ಲಿ ಭವದ ಕಷ್ಟಗಳನ್ನು ದೂರ ಮಾಡಿ ಅವರ ಜೀವನವನ್ನು ಉದ್ಧಾರ ಮಾಡು. ಯಾರು ನಿನ್ನ ಜರಿಯುವರು, ಯಾರು ನಿನ್ನ ಮರೆಯುವರು, ಯಾರು ನಿನ್ನ ಕಥೆಯನ್ನು ಪೂರ್ಣ ಮಾಡಿ ಹೋಗುವರೋ ಅವರಿಗೆ ಇದಕ್ಕಿಂತ ಹೆಚ್ಚಿನ ಕಷ್ಟ ಕೊಡು. ಒಂದ್ ಪಾಯಿಂಟ್ ಬಂತು, ಎಲ್ಲ ಕೇಳಿಸ್ಕೊಂಡ್ರೆ ಏನಪ್ಪ ಅದು? ಯಾರ ಅವನ ಕಥೆಯನ್ನು ಅಪೂರ್ಣ ಮಾಡಿ ಹೋಗುವರ. ಅಪೂರ್ಣ ಅಂದ್ರೆ ಒಬ್ಬಿಟ್ಟೂರ್ಣ ಚೆನ್ನಾಗಿರುತ್ತೆ ಕಣ. ಅರ್ಧ ಕೇಳ್ಬಿಟ್ಟೋದಾರ ಅಂತ. ಅರ್ಧದಲ್ಲಿ ಹೋಗಬಾರ್ದು. ಈಗ ಸೂರಿಗೆ ಬಂದಿರೋದೇ ಕುಷ್ಟ, ಅದಕ್ಕಿಂತ ಹೆಚ್ಚೊಂದು ಅಂದ್ರೆ ಕ್ವಾಷ್ಟ. ಕ್ವಾಷ್ಟ ಅಂದ್ರೆ ಅದೇ ಉಳಿಯೋದೇ ಚಿಮಟೆಲಿ ಯೋಚನೆ ಮಾಡಿ ಕೂತ್ಕೊಳ್ಳೋದಿರ ಇದ್ದಾಗೆ ಒಬ್ಬರು ಅಲಗಾಡಲ್ಲ ಬಿಡ, ಆಗ ಮಾತೇ ಇಲ್ಲ. ಇಲ್ಲೇನಾಗಿದೆ ಈ ಮಾತನಲ್ಲಂದ್ರು ನಾರದರು ಸನೇಶ್ವರ, ಸೂರ್ಯಕುಮಾರ, ಛಾಯಾಸುತ, ರವಿನಂದನ, ರವಿತೇಜ, ತಾರಾಬರಿ ಜರೂಪ ಅಂತ ಅನೇಕ ಹೆಸರು ಕರೆದ್ರು. ಸನೇಶ್ವರ ಅಂದ್ರೆ ಅರ್ಥ ಏನು ಗೊತ್ತೇ? ನಿಧಾನಗತಿಯಲ್ಲಿ ಸಾಗೋನು ಅಂತ. ಇವನು ರಾಶಿಗೆ ಬಂದ್ರೆ ಕಡಿಮೆ ಅಂದ್ರೆ 7.5 ವರ್ಷ, ಬಿಟ್ರೆ 5.5, ಬಿಟ್ರೆ 7.5, ಬಿಟ್ರೆ 12.5. ರೋಹಿಣಿ ಶಕಟ ಅಂತ ಲೆಕ್ಕ ಜಮ ಎಲ್ಲ ಸರ್ ಮಾಡ್ಕೊಂಡೆ ಕೆಳಕಿಳಿಯೋದು ನೋಡಿ. ಅದಕ್ಕೆ ಈ ಪರಮಾತ್ಮನ ಭಕ್ತಿಯಿಂದ ಪೂಜೆ ಮಾಡಬೇಕು. ವಿಕ್ರಮರಾಜ ಅಪ್ಪನಿಗೆ ಕುಷ್ಠರೋಗ ಕೊಟ್ಟವನು ಅಂದದಕ್ಕೆ ನಿನಗೆ ಕೋಪ ಬಂತಲ್ಲ, ಯಾತಕ್ ಕೊಟ್ಟ ಅಂತ ಕಥೆನೇ ಹೇಳದ್ನಲ್ಲ. ಪೂಜೆ ಮಾಡಪ್ಪ, ಸಾಧ್ಯವಿಲ್ಲ. ಅಲ್ಲಿ ವಿಕ್ರಮರಾಜ ಪೂಜೆ ಮಾಡ್ತಾ ಇಲ್ಲ. ನಮ್ಮ ಹೋಟೆಲ್ ಕರಿಯಪ್ಪನವರು ಮತ್ತು ಕುಟುಂಬ ವರ್ಗದವರ ಎಸ್ ಹೊಸಕೋಟೆ ಗ್ರಾಮ ಎಲ್ಲ ಭಕ್ತಮಾಶಯರ ಸಮಕ್ಷಮದಲ್ಲಿ ನಾವು ಪೂಜೆ ಮಾಡ್ಬಿಡೋಣ. ವಿಕ್ರಮ ಪೂಜೆ ಮಾಡಲ್ಲ, ಅವನು ಕೆಡ್ತಾನೆ. ಈಗ ಶನಿರಾಜ ಗ್ರಹತೇಜ ಪೂಜೆಯ ಮಾಡೋ ಮಹಾರಾಜ
ಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ತಾಂಡ ಸಂಭೂತಂ ತಂ ನಮಾಮಿ ಸನೇಶ್ವರಂ. ಶನಿದೇವರ ಪಾರ್ಕೆ, ಶ್ರೀರವರನ ಪಾರ್ಕೆ, ತುಳಸಿ ಪೂಜಮನ ಪಾರ್ಕೆ. ಶನೇಶ್ವರನ ಪೂಜೆಯನ್ನು ನಾವು ಮಾಡಿಬಿಟ್ಟು ವಿಕ್ರಮ ಹೇಳ್ತಾನೆ, ಆ ಗ್ರಹವನ್ನು ಬಿಟ್ಟು ಮುಂದಿನ ಗ್ರಹ ಹೇಳ್ಕೊಂಡು ಹೋಗ್ರಿ. ಮುಂದಿನ ಗ್ರಹ ಶ್ರೀ ರಾಹು ಕೇತುಗಳು. ಶ್ರೀ ರಾಹು ಕೇತುಗಳು ರಾಕ್ಷಸ ವಂಶದಲ್ಲಿ ಹುಟ್ಟಿದ ಗ್ರಹಗಳಿವು. ರಾಕ್ಷಸ ವಂಶದಲ್ಲಿ ಹುಟ್ಟಿದ ಗ್ರಹಗಳಿವು. ಶ್ರೀರಾಘು ಕೇತುಗಳು 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 ರಾಹು ಕೇತವೇ ನಮಃ. ರಾಹು ಕೇತುಗಳು ಒಂದು ವಿಜಯದಾದ ಇನ್ನೊಂದು ಬಾಹುಬಲ ಶಕ್ತಿಯನ್ನು ಕೊಡ್ತಕ್ಕಂತಹ ಗ್ರಹಗಳು. ಈ ರಾಹುಕೇತುಗಳನ್ನು ಒಟ್ಟಿಗೆ ಪೂಜೆ ಮಾಡಬೇಕು. ಒಂದಕ್ಕೆ ಉದ್ದಿನ ಕಾಳು, ಇನ್ನೊಂದಕ್ಕೆ ಹುರುಳಿ ಕಾಳು ಇಟ್ಟು ಪೂಜೆ ಮಾಡ್ತಾರೆ. ಎಲ್ಲೂ ಒಳ್ಳೆ ಕೆಲಸ ನಡೀತು ಆ ಕೆಲಸನ ಮುರಿದಾಕಕ್ಕೆ ನೋಡ್ತಾವಂತೆ ಇವು. ಅದಕ್ಕೆ ಒಳ್ಳೆ ಕೆಲಸಕ್ಕೆ ಹೋಗುವಾಗ ನಾವು ಕ್ಯಾಲೆಂಡರ್ ತೆಗೆದು ನೋಡ್ತೀವಿ, ರಾಹು ಕಾಲ ಎಷ್ಟೊತ್ತಿಂದ ಎಷ್ಟೊತ್ತಿಗಿದೆ ಅಂತ. ಆ ರಾಹು ಕಾಲದಲ್ಲ ಕೆಲಸಕ್ಕೆ ಕೈ ಹಾಕಿ ಖಂಡಿತ ಆಗಲ್ಲ. ಆದ್ರೆ ಈ ರಾಹುಕೇತುಗಳನ್ನೇ ಹೊಲಿಸ್ಕೊಂಡ್ಬಿಟ್ರೆ ಮೊದಲು ನಮಗೆ ಆಗದೇದವ್ರನ್ನ ಸ್ವಲ್ಪ ಪ್ರೀತಿಯಿಂದ ಕಾಣ್ಬೇಕು ನಾವು. ಅವ್ರ ಹತ್ರ ವೈರತ್ವ ಸಾಧಿಸೋಕೆ ಹೋದ್ರೆ ಅವ್ರು ಇನ್ನೂ ವೈರತ್ವ ಮಾಡತ್ತಾರೆ. ನಮ್ಮ ಕೆಲಸ ಎಡಬಟ್ಟ ಆಗ್ಬಿಡ್ತದೆ. ಅವ್ರನ್ನ ಸ್ವಲ್ಪ ಒಗ್ಗಿಸ್ಕೋಬೇಕು. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಈ ರಾಹುಕೇತುಗಳು ಒಳ್ಳೆ ಕೆಲಸವನ್ನು ಮುರಿದಾಕ್ತವೆ. ಸೂರ್ಯಗ್ರಹಣ ಚಂದ್ರಗ್ರಹಣ ಅಂತ ನಡೆಯೋದು ರಾಹುಕೇತುಗಳಿಂದಲೇ. ಸೂರ್ಯ ಚಂದ್ರನ್ನೇ ಬಿಡ್ಲಿಲ್ಲ ಅವರು. ಆದ್ರೆ ಹೊಲಿಸ್ಕೊಂಡ್ಬಿಟ್ರೆ ಎಷ್ಟು ತರಹದ ಪುಣ್ಯ ಸಿಗುತ್ತೆ ಗೊತ್ತೇ. ಹಿತಶತ್ರುಗಳ ಸರ್ವನಾಶ. ಈ ಜೊತೆಲೆ ಎದ್ಕೊಂಡು ಬೆನ್ನು ಚೂರಿ ಹಾಕೋ ಕೆಲಸ ಮಾಡ್ತಾರಲ್ಲ, ಅವರು ಸರ್ವನಾಶ ಆಗೋಯ್ತಾರಂತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಭೂತ ಪೀಡೆ ಪಿಶಾಚಿಗಳು ಯಾವುದು ನಮ್ಮ ಹತ್ರಕ್ಕೆ ಸುಳಿಯಲ್ವಂತೆ. ಈ ಮಾಟ ಮಂತ್ರ ಅಂತ ನಮ್ಮ ಆಗದಿದ್ದವ್ರು ಏನೋ ಕೈ ಕೆಲಸ ಮಾಡ್ತಾರಲ್ಲ, ಅದು ಯಾವುದು ನಮ್ಮ ಹತ್ರಕ್ಕೆ ಬರಲ್ಲ. ಅದಕ್ಕೆ ರಾಹುಕೇತುಗಳು ರಾಕ್ಷಸ ಗ್ರಹಗಳು. ಇವುಗಳನ್ನು ಭಕ್ತಿಯಿಂದ ನಾವು ಪೂಜೆ ಮಾಡಬೇಕು. ಒಟ್ಟಿಗೆ ಎರಡು ಕಾಯಿ ಒಟ್ಟಿಗೆ ಪೂಜೆ ಮಾಡಬೇಕು. ಅಂದ್ರೆ ರಾಹುವನ್ನು ಪೂಜೆ ಮಾಡದೇ ಇರತಕ್ಕಂಥವ್ರು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿದ್ರು ಕೂಡ ಹೆಣ್ಮಕ್ಳು ಹುತ್ತಿಕ್ಕೆ ತನಿ ಏರಿತಾರಲ್ಲ, ಇದು ರಾಹು ಪೂಜೆ ಮಾಡಿದಷ್ಟು ಪುಣ್ಯಮ. ಕೇತುವನ್ನು ಪೂಜೆ ಮಾಡದೇ ಇರತಕ್ಕಂಥವ್ರು ಗರಿಕೆನಿಟ್ಟು ಗಣಪತಿಯ ಪೂಜೆಯನ್ನು ಮಾಡಿದ್ರೆ ಇಡೀ ನವಗ್ರಹಗಳನ್ನೇ ಪೂಜೆ ಮಾಡಿದಷ್ಟು ಪುಣ್ಯ ನೋಡಿ. ಅದಕ್ಕೆ ರಾಹು ಕೇತುಗಳಿಗೆ ಒಟ್ಟಿಗೆ ಪೂಜೆ ಸಲ್ತಾ ಇದೆ. ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ನಮ್ಮ ಹೊಸಕೋಟೆ ಗ್ರಾಮ, ಇಲ್ಲಿ ಹೋಟೆಲ್ ಕರಿಯಪ್ಪನವರು ಮತ್ತು ಕುಟುಂಬ ವರ್ಗದವರ ಪರವಾಗಿ ನವಗ್ರಹಗಳ ಪೂಜೆ ಸುಲಲಿತವಾಗಿ ನಡೆದಿದೆ. ನಮ್ಮೆಲ್ಲರಿಗೂ ಶುಭದಾಯಕವಾಗತಕ್ಕಂಥ ಈ ಸಂದರ್ಭದಲ್ಲಿ ಎರಡು ಗ್ರಹಗಳಿಗೂ ಒಟ್ಟಿಗೆ ಪೂಜೆ ಮಾಡೋಣ ಕೈ ಮುಗಿದು ಭಕ್ತಿಯಿಂದ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿವರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ರಾಹುಕೇತುಗಳ ಪಾಲ್ಕೆ, ರಾಹುಕೇತುಗಳ ಪಾಲ್ಕೆ, ನವಗ್ರಹಗಳ ಪಾಲ್ಕೆ. ನಮ್ಮ ಹೊಸಕೋಟೆ ಗ್ರಾಮದ ಹೋಟೆಲ್ ಕರಿಯಪ್ಪನವರ ಕುಟುಂಬ ವರ್ಗದವರ ಪರವಾಗಿ ನೆರೆದಿರ್ತಕ್ಕಂಥ ಇಷ್ಟು ಜನಸ್ತೋಮದ ಪರವಾಗಿ ಭಕ್ತ ಮಹಾಶಯರು ನೆಂಟರಿಷ್ಟಗಳೆಲ್ಲರ ಪರವಾಗಿ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ನವಗ್ರಹಗಳ ಪೂಜೆಯನ್ನು ಸಲ್ಲಿಸಿದ್ದೇವೆ. ನಮ್ಮ ಸಾವಿರಾರು ವೀಕ್ಷಕರು ಕೂಡ ಈ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರಿಗೂ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಪರಮಾತ್ಮ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ಈ ಒಂದು ಸ್ಥಳದಲ್ಲಿ ನಾನು ಭಕ್ತಿಯಿಂದ ಬೇಡ್ತಾ ನವಗ್ರಹಗಳ ಪೂಜೆಯನ್ನು ನಾವು ಮುಗಿಸಿದ್ದೇವೆ. ಅತ್ತ ವಿಕ್ರಮ